ರಿಸಲ್ಟ್ ಬಂತು. ಈ ನಡುವೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಕೇಳಿ. ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ 2026 ರಿಸಲ್ಟ್ ಅನ್ನ ಸೆಕೆಂಡ್ ಇಯರ್ PUC ರಿಸಲ್ಟ್ನ ರಾಜ್ಯ ಮಟ್ಟದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅದಕ್ಕಿಂತ ಮುಂಚೆ ನಾನು 2-3 ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ನಮ್ಮ ಉದ್ದೇಶ, ಯಾಕಂದರೆ ನಾವು ಮಕ್ಕಳಿಗೆ ಇದನ್ನು ಫಸ್ಟು ಅವರಿಗೆ ನೇರವಾಗಿ ರಿಸಲ್ಟ್ ಅನ್ನು ಕೊಡಬೇಕು ಅಂತ ನಮ್ಮ ಆಸೆ. ನಾವು ನಮಗೆ ಸಿಗೋಕ್ಕಿಂತ ಮುಂಚೆ ಅದು ನೇರವಾಗಿ ಅವ್ರಿಗೆ ತಗೊಳ್ಬೇಕು ಅಂತ ಒಂದು ನಮಗೆ ಆಸೆ ಇತ್ತು. ಆಮೇಲೆ ಈ ಸತಿ ಅದು ಫಸ್ಟ್ ಟೈಮ್ ನಮಗೆಲ್ಲರೂ ಗೊತ್ತಿದೆ, ಎಲ್ಲ ಸ್ವಲ್ಪ ಡಿಜಿಟಲ್ ಫಾರ್ಮ್ಯಾಟ್ ಮಾಡಿದ್ವಿ. ನಮ್ಮ ಕಲಿಕೆಯಿಂದ ಹಿಡಿದು ಕಲಿತಕ್ಕಂಥದ್ದು, ಕಲಿಸ್ತಕ್ಕಂಥ ರೀತಿ, ನಾವು ಡೇಟಾ ತಗೊಳ್ಳೋದು, ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ, ಯಾವ ರೀತಿ ನಾವು ಎಕ್ಸಾಮ್ ಮಾಡಬೇಕು, ಎಲ್ಲರೂ ಕೂಡ ನಾವು ಹಂತವಾಗಿ ಈ 3 ವರ್ಷದೊಳಗೆ ಏನೇನು ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತು, ಎಲ್ಲಿನ ತಪ್ಪುಗಳಾಗಿತ್ತು, ಅದು ವೆಬ್ಕಾಸ್ಟಿಂಗ್ ಇಂದ ಹಿಡಿದು ಇವತ್ತುವರೆಗೂ ಕೂಡ ಯಾವ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ಕಡೆಗೂ ಕೂಡ ನಾವು ಮಾಡ್ಕೊಂಡು ಬಂದ್ವಿ. ಫಾರ್ ದ ಫಸ್ಟ್ ಟೈಮ್ ಇವತ್ತೇ ನಿಮಗೆ ಈವನ್ ಮಾರ್ಕ್ಸ್ ಕಾರ್ಡ್ ಕೂಡ ಅವರು ಡೌನ್ಲೋಡ್ ಆಗಲೇ ಸ್ಟಾರ್ಟ್ ಆಗಿಬಿಡಿದೆ. ಆಗಲೇ ಸಾವಿರಾರು ಮಕ್ಕಳು ಮಾರ್ಕ್ಸ್ ಕಾರ್ಡ್ ಕೂಡ ತಗೊಂಡು ಅವರು ತಗೊಂಡಿದ್ದಾರೆ. ರಿಸಲ್ಟ್ಸ್ ಹೋಗಿದೆ, ವಾಟ್ಸ್ಆ್ಯಪಲ್ಲಿ ಹೋಗಿದೆ, ಅದು ಡಿಜಿ ಲಾಕರಲ್ಲಿ ಕೂಡ ಅವರು ಓಪನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಮತ್ತು ನಮಗೆ ಆಸೆ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಹೋಗ್ಬೇಕು. ಯಾಕೆಂದರೆ ಏನೇ ಮಾಡಿದ್ರೇನು ಎಲ್ಲದಕ್ಕೂ ನಾವು ಬ್ಲೇಮ್ ಮಾಡೋದು ಪಾಪ ಮಕ್ಕಳು. ವ್ಯವಸ್ಥೆಯಲ್ಲಿ ಹೆಚ್ಚು ಕಮ್ಮಿ ಆದರೂ ರಿಸಲ್ಟು ಮಕ್ಕಳು ಹೆಚ್ಚು ಕಮ್ಮಿ ಮಾಡಿದಾಗ ಅವ್ರಿಗೆ ಹೇಳ್ಬಿಡ್ತೀವಿ. ಆದರೆ ಇದು ಮಕ್ಕಳಿಗೆ ಹೋಗ್ಬೇಕು, ಅದೇನೇ ಆಗಲಿ ರಿಸಲ್ಟ್ ದಟ್ ಡಸಂಟ್ ಮ್ಯಾಟರ್, ನಾವು ಕೊಡಬೇಕಂತ ಭಾಳ ಆಸೆ ಇತ್ತು. ಅದಕ್ಕೆ ಫಸ್ಟ್ ನಾವು ಮಕ್ಕಳಿಗೆ ಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದು ನಮ್ಮ ರಾಜ್ಯದಲ್ಲಿ ಇವತ್ತು ಒಂದು ಐತಿಹಾಸಿಕ ದಿನ ಅಂತ ಹೇಳಿದರೆ ತಪ್ಪಾಗಲಾರದು. ಅದನ್ನು ಮಕ್ಕಳು ಇವತ್ತು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದರೆ ನಮ್ಮ ಹಿಸ್ಟ್ರಿಯಲ್ಲಿ, ನಮ್ಮ ರಾಜ್ಯದ ಇತಿಹಾಸದಲ್ಲಿ ಫಾರ್ ದ ಫಸ್ಟ್ ಟೈಮ್ ಇವತ್ತು ರಿಸಲ್ಟನ್ನು ನಾನು ಫಸ್ಟ್ ಹೇಳಿಬಿಡ್ತೀನಿ ಏನು ಅಂತ ಹೇಳಿ. ಟೋಟಲ್ ಫಾರ್ ದ ಫಸ್ಟ್ ಟೈಮು ರಿಸಲ್ಟನ್ನು 86.48 ಈಸ್ ದ ರಿಸಲ್ಟು. ಫಸ್ಟ್ ಟೈಮಿಗೆ ಮಕ್ಕಳು ಇವತ್ತು ಪಾಸ್ ಆಗಿದ್ದಾರೆ. ಸೊ ಅದು ನಿಮ್ಗೆ ಯಾಕಂದ್ರೆ ಅದೇ ಮೇಯ್ನ್ ಆಗಿತ್ತು. ಯಾವುದಾದ್ರು ಟಿ ವಿಯಲ್ಲೆಲ್ಲ ನೋಡಿದೆ, ಕೆಲವರೆಲ್ಲ 1 ಪಾಯಿಂಟು ಏನೋ ಹಾಕಿದ್ರು. ನಾ ಹೇಳಿದೆ ಅದು ಹಂಗೆ ಅದು ಹರಾಜಾದಾಗ ಕಾಂಪಿಟೇಷನ್ ಮಾಡುತ್ತೆ. 2001 ಒಂದು ಸತಿ, 2002 2 ಸತಿ ಅಂತ ಹೇಳಿ ಆ ಟೈಪಲ್ಲಿ ಆಗುತ್ತೆ. ಕೊಡ್ತೀನಿ ಅಲ್ಲ, ನಾನು ಈಗ ಇಮಿಡಿಯೇಟಾಗಿ ಕೊಡ್ತೀನಿ. ಪ್ರಾಬ್ಲಮ್ ಏನು ಗೊತ್ತಾ, ಅದು ಕೊಟ್ಟ ತಕ್ಷಣ ಈ ಮೇಸ್ಟ್ರಿಗೆ ಮರೆತು ಬಿಡ್ತೀರ. ಏನು ಪರವಾಗಿಲ್ಲ, ಎಲ್ಲ ಕೂಡ ನೋಡ್ರಿ, ನೀವೆಲ್ಲ ಭಾಳ ಫಾಸ್ಟ್ ಆಗಿದ್ದೀರಾ, ಎಲ್ಲ ಕೊಡ್ತೀವಿ. ಅದನ್ನ ಬೇಕಾದ್ರೆ ಶೀಟ್ ಕೊಡ್ತೀನಿ. ಮಕ್ಕಳು ಪಾಪ 1 ವರ್ಷದಿಂದ ಓದಿದ್ದಾರೆ, ಬಿಡ್ರಿ, ನಾವು ಕಷ್ಟಪಟ್ಟಿದ್ದೀವಿ. ಆಯ್ತು, ಈಗ ಕೊಡ್ತೀನಿ. ಬಟ್ ಪ್ಲೀಸ್ ಒಂದು ನಿಮಿಷ, ನೀವೇ ಒಂದು ನಿಮಿಷ. ಓಕೆ, ಐ ಮೇಕ್ ಇಟ್ ವೆರಿ ಸಿಂಪಲ್. ಎವ್ರಿ ಟೈಮ್ ಸ್ವಲ್ಪ ಪಾಪ ಈ ಥರ ಆಗಿರುತ್ತೆ. ಈ ಸತಿ ಅನಿವಾರ್ಯ, ಯಾಕೆಂದ್ರೆ ನಾನು 6 ಕಾಲ ಮೇಲೇ ಮಾಡಬೇಕು ಅಂತೇಳಿ ನಮ್ಮ ತೀರ್ಮಾನ ಆಗಿತ್ತು. ಮಕ್ಕಳಿಗೆ ಅದು ಹೋಗ್ಬೇಕಂತೇಳಿ ಈ ಲಿಸ್ಟ್ನ ಇನ್ನೊಂದು 2 ನಿಮಿಷದಲ್ಲೇ ನಿಮ್ಮ ಕೈಗೆ ಬರೋಕ್ಕೆ ಈಗಲೇ ಮಾಡ್ತೀವಿ. ಆದರೆ ನಾ ಹೇಳೋದು ದಯವಿಟ್ಟು ಅಲ್ಲ, ನಾನು ಹೇಳ್ತೀನಿ, ಅಲ್ಲ ನೀವು ಬೇಕಾದ್ರೆ ನೋಡ್ಕೊಳ್ಳಿ. ನಾನು ಆ ಶೀಟ್ ಕೊಟ್ಮೇಲೆ ನನ್ನೇನು ಲೆಕ್ಕ ಇಡಲ್ಲ ನೀವು ಮೋಸ್ಟ್ಲಿ. ಆದರೂ ಕೂಡ ಇಲ್ಲ, ಆದ್ರೆ ಇಲ್ಲ 100% ಇದೆ. ನನ್ನದು ನೀವು ಟಿವಿಯಲ್ಲಿ ತೋರಿಸ್ಬೇಕಾದ್ರೆ 86.14 ಇದ್ದಂಗೆ 86. ಇಲ್ಲ ಪರವಾಗಿಲ್ಲ, ವಾಟ್ ಎವರ್ ಐ ಸೇ ಇಸ್ ರೈಟ್. ಓಕೆ, ಹಿಂಗೆ ನಾವು ಚರ್ಚೆ ಮಾಡೋದು ಇಲ್ಲ. ನೀವೇನು ಕ್ವಶನ್ ಕೇಳ, ಯಾರು ದಯವಿಟ್ಟು ಕ್ವಶನ್ ಕೇಳಿಬಿಡಿ, ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ದಟ್ ವಿಲ್ ಬಿ ಈಸಿ. ಓಕೆ, ದಯವಿಟ್ಟು ಪ್ಲೀಸ್ ಯು ಹ್ಯಾವ್ ಟು ಹೆಲ್ಪ್ ಮೀ ಔಟ್ ಹಿಯರ್. ಓಕೆ, ಸೊ ಫಸ್ಟ್ ಟೈಮು ನನ್ನ ಮಕ್ಕಳಿಗೆ ಇತಿಹಾಸವನ್ನು ಸೃಷ್ಟಿ ಮಾಡೋದಕ್ಕೆ ಅವರಿಗೆ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಫಸ್ಟ್ ಟೈಮು ನಾವು SMS ಅಲ್ಲಿ, ವಾಟ್ಸಪ್ಪಲ್ಲಿ, ಡಿಜಿ ಲಾಕರಲ್ಲಿ ಎಲ್ಲ ಸತಿನೂ ಕೂಡ ನಾವು ಕೊಡ್ತಕ್ಕಂಥದ್ದು. ಆಮೇಲೆ ಈ ಸತಿ ನಾವು ಭಾಳ ಒಂದು ಗೌರ್ಮೆಂಟ್ ಆರ್ಡರ್ ಮಾಡಿದ್ವಿ, ಏನು ಡಿಜಿ ಲಾಕರ್ ಇದ್ರದ್ದೆಲ್ಲ. ಆಮೇಲೆ ಭಾಳ ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ, ಯಾರ್ಯಾರ ಮಕ್ಕಳು ಇನ್ನೂ ತೇರ್ಗಡೆ ಆಗಿಲ್ಲ ಅವರಿಗೆ ನೆಕ್ಸ್ಟ್ ಆಪ್ಷನ್ ಇದೆ. ಅದ್ರ ಬಗ್ಗೆನೂ ಕೂಡ ಒಂದು ಮೇಜರ್ ಡಿಸಿಷನ್ನ ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತಾಡಿ ನಾನು ಅದನ್ನು ಡಿಸಿಷನ್ ಇವಾಗ ಹೇಳ್ತೀನಿ. ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಮಕ್ಕಳು, ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆಮೇಲೆ ಇನ್ಫಾರ್ಮೇಷನ್ನು ಅದೆಲ್ಲ ಅಪ್ಕಮಿಂಗ್ ಟು ಸೆಕೆಂಡ್ ಎಕ್ಸಾಮಿಗೆ ಅವ್ರು ತಗೊಳ್ತಕ್ಕಂಥದ್ದು ಆಗಲಿ ಅನ್ನೋದನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಸತಿ ಹೋದ ಸತಿ ಮತ್ತು ಈ ಸತಿಗೆ ಡಿಫ್ರೆನ್ಸಸ್, ಫಸ್ಟ್ ಎಕ್ಸಾಮ್ ಹೋದ ಸತಿ ಮತ್ತು ಈ ಸತಿಗೆ ಡಿಫ್ರೆನ್ಸಸ್ 13% ಇದೆ. ಐ ಥಿಂಕ್ ನೌ ವಿ ಕ್ಯಾನ್ ಗಿವ್ ಇಟ್ ಆಲ್ಸೋ. ಬಿಕಾಸ್ ಈ ಶೀಟ್ ಕೊಟ್ಬಿಡಿಯಪ್ಪ, ಎಲ್ಲೆಲ್ಲಿದ್ದೀರಾ ದಯವಿಟ್ಟು ಎಲ್ಲರಿಗೂ ಕೊಟ್ಬಿಡಿ. ಯಾಕೆ
ಆಲ್ ಫ್ರೆಶರ್ಸ್ ಹೋದ ಸತಿಗೆ ಏನು ಎಕ್ಸಾಮ್ ಆಗ್ತಾರಮ್ಮ ಫಸ್ಟ್ ಟೈಮು, ಈಗ ಫಸ್ಟ್ ಟೈಮ್ ಎಕ್ಸಾಮಿಗೆ ಈಕ್ವಲ್ ನೋಡಿದಾಗ ದಿಸ್ ಟೈಮ್ ವಿ ಹ್ಯಾವ್ ಇಂಪ್ರೂವ್ಡ್ ಬೈ 13.03%. ಓಕೆ, ಅದು ಕೊಡ್ತೀನಿ, ಲಾಸ್ಟಿಗೆ ಕೊಡ್ತೀನಿ, ಓವರ್ ಆಲ್ ಡೇಟಾನು ಕೂಡ ಕೊಡ್ತೀನಿ. ಆಮೇಲೆ ಇದೆಲ್ಲ ಫ್ರೆಶರ್ಸ್ ತಾನೆ, ಫ್ರೆಶರ್ಸ್. ಸೊ ಇದನ್ನ 2028ರಿಂದ ಎಕ್ಸಾಮ್ ಹಿಡಿದು ಒಂದು ನಿಮಿಷ ಅಲ್ಲೇ ಕೊಡ್ತಾರೆ, ನಿಮ್ಮ ಹತ್ರನೇ ಕೊಡ್ತಾರೆ. ಒಂದು ನಿಮಿಷ ನಾನು ಕೇಳ್ಬಿಟ್ರೆ ಸಾಕು ಪ್ಲೀಸ್. 1217 ಎಕ್ಸಾಮಿನೇಷನ್ ಸೆಂಟರ್ಸ್ ಇತ್ತು, 68 ಇವ್ಯಾಲ್ಯೂಯೇಷನ್ ಕ್ಯಾಂಪ್ಸ್ ಮಾಡಿದ್ವಿ. ಅದರೊಳಗೆ ಟೋಟಲ್ ಸ್ಟೂಡೆಂಟ್ಸ್ ರಿಜಿಸ್ಟರ್ ಆಗಿತ್ತು. ಇದು ಬಹಳ ಇಂಪಾರ್ಟೆಂಟ್. ನಾನು ಅದೇ ಲಿಸ್ಟ್ ಪ್ರಕಾರನೇ ಹೋಗ್ತೀನಿ. 6,48,853 ಮಕ್ಕಳು ಎಕ್ಸಾಮಿಗೆ ತಗೊಂಡಿದ್ರು. ಅದರೊಳಗೆ ಆಬ್ಸೆಂಟೀಸು ಯಾಕೆಂದ್ರೆ ಇಟ್ಸ್ ಎ ಸೀರಿಯಸ್ ಮ್ಯಾಟರ್. ನಾವು ಕೂಡ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಗ್ನೆಸ್ ತಗೊಂಡಿದ್ವಿ. ಇದನ್ನ 16,653 ಜನರು ಆಬ್ಸೆಂಟೀಸ್ ಆಗಿದ್ರು. ಕಾರಣ ಏನು ಅಂತ ಹೇಳಿ ಅದು ಮುಂದಿನ ದಿನದಲ್ಲಿ ಹೇಳ್ತೀನಿ. ಅಲ್ಲಿ ಜೊತೆಗೆ ಆರ್ಟ್ಸ್ ಅಲ್ಲಿ 72% ಪಾಸ್ ಆಗಿದ್ದಾರೆ ಈ ಸತಿ, ಕಾಮರ್ಸ್ ಅಲ್ಲಿ 88% ಪಾಸ್ ಆಗಿದ್ದಾರೆ, ಸೈನ್ಸ್ ಅಲ್ಲಿ 91.69 ಪಾಸ್ ಆಗಿದ್ದಾರೆ. ಸೊ ಇಂಪ್ರೂವ್ಮೆಂಟ್ ಇನ್ ಆರ್ಟ್ಸ್ ಹೋದ ಸತಿಗೆ ಈ ಸತಿಗೆ 19%. ಕೆನ್ ಸಿ ಆನ್ ದ ರೈಟ್ ಸೈಡ್ ಇದೆ ನೋಡಿ. ನಾನು ಐ ಆಮ್ ಟಾಕಿಂಗ್ ಅಬೌಟ್ 4th ಪಾಯಿಂಟ್. ಇದರೊಳಗೆ 4th ಆದ್ಮೇಲೆ ಬೇರೆ ಲಿಸ್ಟ್ ಇರುತ್ತಾ? ಆಯ್ತು, ನೀವು ಯಾವ ಲಿಸ್ಟ್ ಅಂತ ಹೇಳ್ಬೋದು ಬೇಕಾದ್ರೆ, ಯು ಕ್ಯಾನ್ ಇಂಟರ್ವ್ಯೂ. ಓಕೆ, ಸೊ ನೆಕ್ಸ್ಟ್ ಈ ಸತಿ ಇಲ್ಲಿ ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಹೋದ ಸತಿ ನಾಟ್ ಕ್ಲಿಯರ್ಡ್ 1,69,000 ಇದ್ರು. ಹೋದ ಸತಿ ಫಸ್ಟ್ ಎಕ್ಸಾಮ್ ಅಲ್ಲಿ ಫೇಲ್ ಆದವರು 1,69,366 ಇದ್ರು. ಈ ಸತಿ 85,000 ಮಕ್ಕಳು ಫೇಲ್ ಆಗಿಲ್ಲ, ತೇರ್ಗಡೆ ಆಗಿಲ್ಲ, ಫೇಲ್ ಆಗಿದ್ದಾರೆ. ಅವರಿಗೆ ಸೆಕೆಂಡ್ ಎಕ್ಸಾಮಿಗೆ ಆಪ್ಷನ್ ಇರ್ತದೆ. ಓಕೆನಾ? ಸೊ ಹೋದ ಸತಿಗೆ ಈ ಸತಿಗೆ ನೋಡಿದ್ರೆ ಫೇಲಿಂಗ್ ಪರ್ಸೆಂಟೇಜ್ ಹ್ಯಾಸ್ ರೆಡ್ಯೂಸ್ಡ್ ಬೈ 50%. ಓಕೆ, ನೆಕ್ಸ್ಟ್ ಇದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಯಾವತ್ತೂ ಕೂಡ ಬೇರೆ ರೀತಿ ನೋಡ್ತಾ ಇರ್ತಾರಲ್ಲ. ಅರ್ಬನ್ ಅಂಡ್ ಗವರ್ಮೆಂಟ್ಗೆ ನಾವೊಂದು ಟ್ಯಾಬ್ಲೆಟ್, ಅದು ಕೂಡ ನಿಮ್ಮ ಹತ್ರ ಇದೆ. ಅದು ಕೂಡ ಅರ್ಬನ್ ನಲ್ಲಿ ಈ ಸತಿ 77% ಪಾಸ್ ಆಗಿದೆ ಸಿಟೀಸ್ ಅಲ್ಲಿ. ಇನ್ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಅರ್ಬನ್ ನಲ್ಲಿ ಸಿಟೀಸ್ ಅಲ್ಲಿ 76% ಪಾಸ್ ಆಗಿದ್ದಾರೆ. ಹೋದ ಸತಿ 53 ಆಗಿದ್ರು, ಈ ಸತಿ 76. ಅದೇ ಗ್ರಾಮಾಂತರದಲ್ಲಿ ರೂರಲ್ ಅಲ್ಲಿ ಈ ಸತಿ 81.51% ಪಾಸ್ ಆಗಿದ್ದಾರೆ. ಹೋದ ಸತಿ ಬರೀ 62% ಇದ್ರು. ಅಂದ್ರೆ ಗ್ರಾಮೀಣ ಭಾಗದ ಮಕ್ಕಳು ಈ ಸತಿ ಸುಮಾರು 19% ಜಾಸ್ತಿ ಪಾಸ್ ಆಗಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ. ಓವರ್ ಆಲ್ ತಗೊಂಡಾಗ ಸೇಮ್ ಚಾರ್ಟ್, ಅರ್ಬನ್ ಅಲ್ಲಿ ಸಿಟಿಯಲ್ಲಿ 85%, ಗ್ರಾಮೀಣ ಭಾಗದಲ್ಲಿ 87%. ಅಂದ್ರೆ ಓವರ್ ಆಲ್ ಹಳ್ಳಿ ಭಾಗದ ಮಕ್ಕಳು ಈ ರಾಜ್ಯದಲ್ಲಿ ಈ ಸತಿ ಕಲಿಕೆಯಲ್ಲಿ 18.29%, ಸಿಟೀಸ್ ಅಲ್ಲಿ 11%. ಈಗ ಆಮೇಲೆ ತಗೊಳ್ತೀನಿ. ನೆಕ್ಸ್ಟ್ ಈ ವರ್ಷ ಬಾಯ್ಸ್ ಅಂಡ್ ಗರ್ಲ್ಸ್, ಇದು ಬಹಳ ಇಂಪಾರ್ಟೆಂಟ್. ಯಾವಾಗ್ಲೂ ಗರ್ಲ್ಸ್ ಮುಂದಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ, ಈ ವರ್ಷ ಕೂಡ ಮುಂದೆ ಇದ್ದಾರೆ. ಆದ್ರೆ ನಮ್ಮ ಹುಡುಗರು ಏನು ಹಿಂದೆ ಇದ್ರು ಹೋದ ಸತಿ, ಅವ್ರ ಗ್ಯಾಪ್ ತುಂಬಾ ಹಿಂದೆ ಇದ್ರು. ಅದಕ್ಕೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ಈ ಸತಿ 26%, ಅಂದ್ರೆ 73% ಈ ಸತಿ ಬಾಯ್ಸ್ ಅಚೀವ್ ಮಾಡಿದ್ದಾರೆ ಇನ್ ಗವರ್ಮೆಂಟ್ ಸ್ಕೂಲಲ್ಲಿ. ಬಾಯ್ಸ್ 73%, 73.85. ಹೋದ ಸತಿ ಪಾಪ ಮಕ್ಕಳು ಬರೀ 47.5 ಅಷ್ಟೇ ಪಾಸ್ ಆಗಿದ್ರು ಹೋದ ಸತಿ. ಆದ್ರೆ ಈ ಸತಿ 26% ಬಾಯ್ಸ್ ಒಳ್ಳೆ ಅಚೀವ್ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಆಸ್ ಈವನ್ ಗರ್ಲ್ಸ್ ಆಲ್ಸೋ. ಹೋದ ಸತಿ 62% ಇತ್ತು, 62 ಅಲ್ಲ 63%. ಈ ಸತಿ ದೇ ಹ್ಯಾವ್ ಅಚೀವ್ಡ್ 81%. ಗವರ್ಮೆಂಟ್ ಶಾಲೆಯಲ್ಲಿ ಹೆಣ್ಣು ಮಕ್ಕಳೇ ಜಾಸ್ತಿ ಪಾಸ್ ಆಗಿರ್ತಕ್ಕಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೂ ಕೂಡ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓವರ್ ಆಲ್ ಬಾಯ್ಸ್ ಅಂಡ್ ಗರ್ಲ್ಸ್ ತಗೊಂಡಾಗ ಬಾಯ್ಸ್ 83%, 83.65, ಗರ್ಲ್ಸ್ 88.70. ಅಂದ್ರೆ ಗರ್ಲ್ಸ್ ಹ್ಯಾವ್ ಟಾಪ್, ಇಲ್ಲ ಅಂತ ಹೇಳಲ್ಲ, ಬಟ್ ಯು ಹ್ಯಾವ್ ಟು ಕಂಗ್ರಾಚುಲೇಟ್ ಗರ್ಲ್ಸ್ ಆಲ್ಸೋ. ಬಟ್ ಅಷ್ಟೇ ನಮ್ಮ ಹುಡುಗರಿಗೂ ಕೂಡ ಕಷ್ಟಪಟ್ಟು ಅವ್ರು ಇನ್ಕ್ರೀಸ್ ಇನ್ ಪರ್ಸೆಂಟೇಜ್ ಕೂಡ ಓವರ್ ಆಲ್ ಅಲ್ಲೂ ಕೂಡ 5% ಗರ್ಲ್ಸ್ ಗಿಂತ ಜಾಸ್ತಿ ಮಾಡಿದ್ದಾರೆ. ಯಾಕಂದ್ರೆ ಅದು ವಿಡ್ತ್ ಜಾಸ್ತಿ ಇತ್ತು. ನೆಕ್ಸ್ಟ್ ಗವರ್ಮೆಂಟ್ ಸ್ಕೂಲಲ್ಲಿ ಹೂ ಹ್ಯಾವ್ ಪರ್ಫಾರ್ಮ್ಡ್ ವೆರಿ ವೆಲ್ ಇನ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಲ್ಲಿ ಸೆಪರೇಟ್ ಆಗಿ ಕೊಡ್ತಾ ಇದ್ದೀನಿ. ಆರ್ಟ್ಸ್ ಅಲ್ಲಿ 77% ಪಾಸ್ ಆಗಿದ್ದಾರೆ,
ಕಾಮರ್ಸ್ ಅಲ್ಲಿ 85.11% ಪಾಸ್ ಆಗಿದ್ದಾರೆ. ಸೈನ್ಸ್ ಅಲ್ಲೂ ಕೂಡ 78.12 ಪಾಸ್ ಆಗಿದ್ದಾರೆ. ಎಷ್ಟೆಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ರೈಟ್ ಸೈಡ್ ಅಲ್ಲಿ ಇದೆ ಅದು ಕಾಲಮ್ ಅಲ್ಲಿ, ಅದನ್ನ ನೀವು ನೋಡ್ಕೋಬಹುದು. ಆರ್ಟ್ಸ್ ಅಲ್ಲಿ 22% ಶೇಕಡವಾರು ಇಂಪ್ರೂವ್ಮೆಂಟ್ ಆಗಿದೆ, 19% ಕಾಮರ್ಸ್ ಅಲ್ಲಿ ಆಗಿದೆ, 23% ಸೈನ್ಸ್ ಅಲ್ಲಿ ಆಗಿದೆ. ಟೋಟಲ್ ಓವರ್ ಆಲ್ 21% ನಾವು ಗವರ್ಮೆಂಟ್ ಸ್ಕೂಲ್ ಅಲ್ಲಿ, ಗವರ್ಮೆಂಟ್ ಕಾಲೇಜ್ ಅಲ್ಲಿ ಇಂಪ್ರೂವ್ಮೆಂಟ್ ನ ನಾವು ಬರೀ ಗವರ್ಮೆಂಟ್ ಕಾಲೇಜ್ ಅಲ್ಲಿ ಇಂಪ್ರೂವ್ಮೆಂಟ್ ತೋರಿಸಿದ್ದೀವಿ. ಅದೇ ರೀತಿ ಇದು ಬಹಳ ಇಂಪಾರ್ಟೆಂಟ್. ಇದು ಮಾನ್ಯ ಮುಖ್ಯಮಂತ್ರಿಗಳು ನಮಗೆಲ್ಲರಿಗೂ ಕೂಡ ಪರ್ಸನಲ್ ಆಗಿ ಕರೆದು ಆಫೀಸರ್ಸ್ಗೆಲ್ಲ ಒಂದು 2-3 ಸತಿ ಮತ್ತೆ ಅದೇ ರೀತಿ ಅವರು ರಿವ್ಯೂ ತಗೊಳ್ಬೇಕಾದ್ರೆ, ತಮಗೆಲ್ಲ ಗೊತ್ತಿದೆ ಹಿಂದುಳಿದವರು, ಎಕನಾಮಿಕಲಿ ಕಷ್ಟ ಇರೋರು, SC ST ಇವರಿಗೆಲ್ಲರಿಗೂ ಕೂಡ ಮುಂಚೂಣಿಗೆ ತರಬೇಕಾಗ್ತದೆ. ಯಾಕಂದ್ರೆ ನಾನು ಯಾವಾಗಲೂ ಕೂಡ ನಿಮಗೆ ಹೇಳ್ತಾ ಇದ್ದೆ, ಯಾಕಂದ್ರೆ ಏನಾಗ್ತದೆ ಗ್ರಾಮೀಣ ಭಾಗದಲ್ಲಿ ತಂದೆ ತಾಯಿಯವರು ನೋಡ್ಕೋಬೇಕು, ಕೂಲಿ ಕೆಲಸ ಮಾಡಬೇಕು, ಅಲ್ಲಿ ಬೇರೆ ಬೇರೆ ತೊಂದರೆಗಳಿರ್ತವೆ, ಆರ್ಥಿಕವಾಗಿ ಕೂಡ ಕಷ್ಟ ಇರ್ತದೆ. ಯಾರು ಅಂತ ಹೇಳಿ ಗೊತ್ತಿರೋದ್ರಿಂದ ನಾವು ಅವ್ರನ್ನ ಬೈಫರ್ಕೇಶನ್ ಕೂಡ ಫಾರ್ ದ ಫಸ್ಟ್ ಟೈಮ್ ಕೊಟ್ಟಿದ್ದೀವಿ. SC ಅವರು ಈ ಸತಿ 80% ಪಾಸ್ ಆಗಿದ್ದಾರೆ, ಶೋಯಿಂಗ್ ಅನ್ ಇಂಪ್ರೂವ್ಮೆಂಟ್ ಆಫ್ 17.79%. SC ಅವರು. ST ಅವರು 80%, ಅವರು ಕೂಡ 80.19, ಶೋಯಿಂಗ್ ಅನ್ ಇಂಪ್ರೂವ್ಮೆಂಟ್ ಆಫ್ 17.12. ಸೊ SC ST ಅವರು ಇಬ್ರು ಕೂಡ ಏನು ಅಂದ್ರೆ 17% ಜಾಸ್ತಿ ಪಾಸ್ ಆಗಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಶುಭಾಶಯಗಳನ್ನ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಹೇಳ್ಕೊಟ್ಟಿರ್ತಕ್ಕಂಥ ಶಿಕ್ಷಕರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕ್ಯಾಟಗರಿ 1 ಅಲ್ಲಿ ಅವರು ಕೂಡ 84%, ಅವ್ರು ಏನು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಹೇಳಿ ಬರ್ತಾರೆ, ಅಲ್ಲೂ ಕೂಡ 84% ಜಾಸ್ತಿ ಆಗಿದ್ದಾರೆ. ಅಂದ್ರೆ ಅದೇ 84% ಪಾಸ್ ಆಗಿದ್ದಾರೆ, 15% ಇಂಪ್ರೂವ್ಮೆಂಟ್ ತೋರಿಸಿದ್ದಾರೆ, 15% ಇಂಪ್ರೂವ್ಮೆಂಟ್. ಅದೇ 2A ಅಲ್ಲಿ 87% ಪಾಸ್ ಆಗಿದ್ದಾರೆ, 12% ಅವರು ಇಂಪ್ರೂವ್ಮೆಂಟ್ ಅನ್ನು ತೋರಿಸಿದ್ದಾರೆ. 2B ಅಲ್ಲಿ 83% ಪಾಸ್ ಆಗಿದೆ, 83 ಅಲ್ಲ 84% ಹೆಚ್ಚು ಕಮ್ಮಿ, 14% ಅಲ್ಲ 15% ಅವರು ಕೂಡ ಇಂಪ್ರೂವ್ಮೆಂಟ್ ನ ತೋರಿಸಿದ್ದಾರೆ. 3A ಅಲ್ಲಿ ಚಾರ್ಟ್ ಇದೆ ಬೇಕಾ ಅಮ್ಮ ಅದಿನ್ನು ನಾನು ಅಲ್ಲಿಗೆ ಬಂದೇ ಇಲ್ಲ, ನೀವು ಅಲ್ಲಿಗೆ ಹೋಗ್ಬಿಟ್ರೆ, ಅದಕ್ಕೆ ನಾನು ಹೇಳಿದ್ದು ಲಾಸ್ಟಿಗೆ ಕೊಡೋದು ಸ್ವಲ್ಪ ನಾನು, ಯಾಕಂದ್ರೆ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಅಮ್ಮ, ಇದೆಲ್ಲದು ನೀವು ಮಾಹಿತಿ ಕೊಡಬೇಕು ನನಗೆ ನೀವು ವಿಶ್ಲೇಷಣೆ ಮಾಡ್ತೀರಾ ನನ್ನ ಆಸೆ. ಯಾಕೆಂದ್ರೆ ನಾವು ಕೂಡ ಒಂದು ವರ್ಷ ಕಷ್ಟಪಟ್ಟಿರೋದನ್ನ ಹೇಳ್ಕೊಳ್ಳೋದಕ್ಕೆ, ಹೆಂಗೆ ನಾವು ಪಾಸ್ ಆದ್ವಿ, ಯಾಕೆ ಎಲ್ಲದೂ ನಾನು ಹೇಳ್ತೀನಿ. ಅದನ್ನ ಜಸ್ಟ್ ಗಿವ್ ಮಿ ಒಂದು 10 minutes ಅಂಡ್ ಫಿನಿಶ್ ಆಫ್ ದಿಸ್. 3A ಅಲ್ಲಿ 92% ನೋಡಿ, ಅವ್ರಾಗಲೇ ಇಂಪ್ರೂವ್ಮೆಂಟ್ ಇತ್ತು ಅವ್ರದ್ದು 84% ಮುಂಚೆ. ಸೊ 2A ಅಲ್ಲಿ 92% ಅಚೀವ್ ಮಾಡಿದ್ದಾರೆ. ಈವನ್ ದೇ ಹ್ಯಾವ್ ಇಂಪ್ರೂವ್ಡ್ ಬೈ 8.11%. 3B ಅಲ್ಲಿ 88.50, ಅದೇ ರೀತಿ 11.54 ನ ಇಂಪ್ರೂವ್ಮೆಂಟ್ ಮಾಡಿಕೊಂಡಿದ್ದಾರೆ. ಆಮೇಲೆ ಜನರಲ್ ಆಫ್ಕೋರ್ಸ್, ಯಾಕೆಂದ್ರೆ ಜನರಲ್ ಅಲ್ಲಿ ಯಾವಾಗಲೂ ಕೂಡ ಅವ್ರು ಜಾಸ್ತಿ ಪರ್ಸೆಂಟೇಜ್ ಅಲ್ಲಿ 92, ಮುಂಚೆ 87 ಇದ್ರು, ಈ ಸತಿ 92% ವಿತ್ ಅ ಹೈಯರ್ ವ್ಯಾಲ್ಯೂ ಆಫ್ ಇಂಪ್ರೂವ್ಮೆಂಟ್ ವ್ಯಾಲ್ಯೂ ಆಫ್ 5.69% ಜಾಸ್ತಿ ಆಗಿದ್ದಾರೆ. ಅದರಲ್ಲಿ ಈಗ ನಾನು ಬಹಳ ಇಂಪಾರ್ಟೆಂಟ್, ಇದರಲ್ಲೂ ಕೂಡ ಕ್ವಾಲಿಟಿ ಆಫ್ ಎಜುಕೇಶನ್ ನಾವು ಹೆಂಗೆ ತಗೊಂಡ್ಬಂದಿದ್ದೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಈಗ 5th ಇದರೊಳಗೆ ನಾನು ಹೇಳಿದೆ ಡಿಸ್ಟಿಂಕ್ಷನ್. ಇದನ್ನ ನೋಡಿ, ಡಿಸ್ಟಿಂಕ್ಷನ್ ಹೋದ್ಸತಿ 85 ಮೇಲೆ ಮಕ್ಕಳು ಪಾಸ್ ಆಗಿದ್ದು, ಹೋದ್ಸತಿ ಕೇವಲ 1,00,000 ಚಿಲ್ಡ್ರನ್, 1,500,000 ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡಿದ್ರು. ಈ ಸತಿ ಡಿಸ್ಟಿಂಕ್ಷನ್ ತಗೊಂಡಿರೋ ಮಕ್ಕಳು 1,70,529, ಅಂದ್ರೆ 70,000 ಮಕ್ಕಳು ಈ ಸತಿ ಡಿಸ್ಟಿಂಕ್ಷನ್ ನ ಜಾಸ್ತಿ ತಗೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಪರ್ಸೆಂಟೇಜ್ ಬಂದು 14%, ಅಂದ್ರೆ ಟೋಟಲ್. ಆಮೇಲೆ ಸಾರಿ, ಇದು ಬರೀ ಗವರ್ಮೆಂಟಾ? ಇಲ್ಲ ಸರ್, ಈ ಕಡೆ ಗವರ್ಮೆಂಟಾ? ಓಕೆ, ಗವರ್ಮೆಂಟ್ ಅಲ್ಲೂ ಕೂಡ 16%. ಲಾಸ್ಟ್ ಟೈಮ್ ಬರೀ 7,000. ಇದನ್ನು ನೋಡಿ, ಗವರ್ಮೆಂಟ್ ಶಾಲೆಗಳಲ್ಲಿ ಡಿಸ್ಟಿಂಕ್ಷನ್ ಹೋದ್ಸತಿ 7,000 ಮಾತ್ರ ಇತ್ತು, ಈ ಸತಿಗೆ 15,000 ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ. ಗವರ್ಮೆಂಟ್ ಶಾಲೆಯಲ್ಲೇ 15, ಅಂದ್ರೆ ಡಬಲ್ ಆಗಿದ್ದಾರೆ. ನೆಕ್ಸ್ಟ್ ಫಸ್ಟ್ ಕ್ಲಾಸ್ ಅಲ್ಲಿ ಅಂದ್ರೆ 60 ಮೇಲೆ 85 ಒಳಗೆ ತಗೊಂಡಿರೋದು. ಓವರ್ ಆಲ್ ಹೋದ್ಸತಿ 2,78,000 ಮಕ್ಕಳು ತಗೊಂಡಿದ್ರು, ಈ ಸತಿ 2,95,000 ಮಕ್ಕಳು ಮೋರ್ ದೆನ್ 60% ತಗೊಂಡಿದ್ದಾರೆ, ವಿತ್ ಅ ಡಿಫರೆನ್ಸ್ ಆಫ್ ಆಲ್ಮೋಸ್ಟ್ 20,000 ಜಾಸ್ತಿ ಮಾಡ್ಕೊಂಡಿದ್ದಾರೆ. ಆದರೆ ಸರ್ಕಾರಿ ಶಾಲೆ, ಐ ಆಮ್ ವೆರಿ ಹ್ಯಾಪಿ ಟು ಸೇ, ಇಟ್ ಈಸ್ 59%, 63. ಹೋದ್ಸತಿ 49,000 ಮಕ್ಕಳಿದ್ರು, ಯಾವುದು 60% ಮೇಲೆ, ಈ ಸತಿ 63,000 ಆಗಿದ್ದಾರೆ. ಅಂದ್ರೆ ಹೆಚ್ಚು ಕಮ್ಮಿ 14,000 ಮಕ್ಕಳು ಈ ಸತಿ 60% ಮೇಲೆ ತಗೊಂಡಿದ್ದಾರೆ. ನೆಕ್ಸ್ಟ್ 50ರಿಂದ 60 ಓವರ್ ಆಲ್ 70,000 ಹೋದ ವರ್ಷ, ಈ ಸತಿ ಡಿಕ್ಲೈನ್ ಆಗುತ್ತೆ. ಯಾಕಂದ್ರೆ ಎಲ್ಲ ಹೋದ್ ಸತಿ ಯಾರು
50% ಮೇಲೆ ಇದ್ರು ಅವರೆಲ್ಲ ಡಿಸ್ಟಿಂಕ್ಷನ್ಗೆ ಹೋಗ್ಬಿಟ್ರು. ಸೊ ಈ ಸತಿ 64,000 ತಗೊಂಡಿದ್ದಾರೆ. ಸರ್ಕಾರಿ ಶಾಲೆ ಇಸ್ ಈಕ್ವಲ್ ಸೇಮ್. ಹೋದ್ ಸತಿ ಎಷ್ಟಿತ್ತು ಈ ಸತಿ 20,000 ಇದ್ದಾರೆ. ಪಾಸ್ ಕ್ಲಾಸ್ ಹೋದ್ ಸತಿ 18,000 ಇದ್ರು, ಈ ಸತಿ 16,800 ಇದ್ದಾರೆ. ಹೋದ್ ಸತಿ 7,000 ಇದ್ರು ಸರ್ಕಾರಿ ಶಾಲೆಯಲ್ಲಿ, ಈ ಸತಿ 6,000. ಅಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 75% ಆಫ್ ಗವರ್ಮೆಂಟ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪಾಸ್ಡ್ ಹ್ಯಾವ್ ಸ್ಕೋರ್ಡ್ ಮೋರ್ ದೆನ್ 60%. ಅಂದ್ರೆ ಯಾರು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಪಾಸ್ ಆಗಿದ್ದಾರೆ, ಇದು ಬಹಳ ಮುಖ್ಯ. ಹೋದ್ ಸತಿ ಕಮ್ಮಿ ಇತ್ತು, ಐ ಥಿಂಕ್ ಇಟ್ ಇಸ್ ಅಬೌಟ್ 40% 50% ಅಂಡರ್ 60%. ಈ ಸತಿ 74% ಆಫ್ ಗವರ್ಮೆಂಟ್ ಚಿಲ್ಡ್ರನ್ಸ್ ಹೂ ಹ್ಯಾವ್ ಪಾಸ್ಡ್, ದೇ ಹ್ಯಾವ್ ಟೇಕನ್ 74% ಮೋರ್ ದೆನ್ 60%. ಸೊ ಎಲ್ಲರೂ ಕೂಡ ಫಸ್ಟ್ ಕ್ಲಾಸ್ ಮೇಲೆ 75% ಸರ್ಕಾರಿ ಮಕ್ಕಳು ಪಾಸ್ ಆಗಿರೋದು. ಟೋಟಲ್ ಅಲ್ಲೂ ಪಾಸ್ ಆಗಿದ್ದಾರೆ, ಇಲ್ಲೂ ಕೂಡ ಪಾಸ್ ಆಗಿದ್ದಾರೆ. ಅದನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದು ಬಹಳ ಮುಖ್ಯ, ಇದು ಉತ್ತರ ಕೊಟ್ಟು ಬಿಡ್ತೀನಿ. 35, 33 ನಿಮಗೆಲ್ಲ ಗೊತ್ತಿದೆ, ಬಹಳ ಅದು ಎಲ್ಲ ಡಿಸ್ಕಷನ್ಸ್ ಆಯ್ತು. 35ರಿಂದ 33ಕ್ಕೆ ಯಾಕೆ ಮಾಡಿದ್ರು ಅಂತ ಹೇಳಿ. ಈ ಸತಿ 35ರಿಂದ 33ರಲ್ಲಿ ಪಾಸ್ ಆಗಿ, ಈಗೆಲ್ಲ 33ಕ್ಕೆ ನಾವು ಈಗ ತಗೊಂಡಿರೋದು. 33-35 ಡಿಫ್ರೆನ್ಸ್ ಬರೀ 5,577. ಸೊ 5,577 ಮಕ್ಕಳು ಈ 35ಕ್ಕೆ ಏನಾದ್ರು ಇಟ್ಟಿದ್ದಿದ್ರೆ ಇವರೆಲ್ಲ ಫೇಲ್ ಆಗ್ಬಿಡೋರು. ಫೇಲ್ ಆಗ್ಬಾರ್ದು ಮಕ್ಕಳು. ಅವರು ಸೆಕೆಂಡ್ PUC ಹೋಗಿ ಕಾಂಪಿಟೇಟಿವ್. ಸಿ, ಫ್ಯೂಚರ್ ಆಫ್ ಎನಿ ಚೈಲ್ಡ್ is not 10th standard and 12th standard only. It is the competitive exams what they take in their life. Correct? ಬರೀ 10th standard 12th standard ಅಲ್ಲಿ ಅಲ್ಲ, ಅವ್ರು ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಏನ್ ತಗೊಳ್ತಾರೆ ಅದೇ ಫ್ಯೂಚರ್. ಯಾಕೆ ನಾನು 74% ನಾನು ನಿಮಗೆ ಸರ್ಕಾರಿ ಶಾಲೆದು ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ಕಾರಿ ಶಾಲೆ ಮಕ್ಕಳು ಕೂಡ ಈ ಸತಿ CET ಅಲ್ಲಿ ಎಂಟ್ರಿ ಆಗ್ತಾರೆ. ಮಿನಿಮಮ್ 50% ಬೇಕಲ್ಲ, 50% ಬರಲಿಲ್ಲ ಅಂದ್ರೆ ಬರದಿಲ್ಲ. ಸೊ ದೇ ಆರ್ ಮೋರ್ 75%. 50% ಅಂಡ್ ಅಬೋ ಅಂತ ಹೇಳಿ ನಾನು ಏನಾದ್ರು ತಗೋಬೇಕಂದ್ರೆ ಐ ಥಿಂಕ್ ಇಟ್ ಇಸ್ ಸಮ್ವೇರ್ ಅರೌಂಡ್ 80% ವರೆಗೂ ಕೂಡ ಸರ್ಕಾರಿ ಮಕ್ಕಳು ಪಾಸ್ ಆಗಿದ್ದಾರೆ. ಈಗ ನಾನು ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗ್ತೀನಿ, ಬಿಕಾಸ್ ಆಮೇಲೆ ಬೇಕಾದ್ರೆ ವಿಶ್ಲೇಷಣೆ ಮಾಡ್ಬೋದು. ಇದು ಸ್ವಲ್ಪ ಸ್ಪೀಡಲ್ಲಿ ಇರ್ತೀನಿ. ಈಗ ಓಕೆ, ಮುಗಿಸ್ಬಿಡೋಣ. ಆಮೇಲೆ ಬಹಳ ಸಂತೋಷ, ನನಗೆ ಬಹಳ ಖುಷಿ ಆಗುತ್ತೆ. ನಾನು ಉತ್ತರ ಕರ್ನಾಟಕ ಅಂದ್ರೆ KKRB ಕಡೆಗೆ ಹೋದಾಗೆಲ್ಲ ಅವ್ರ ಪ್ರಶ್ನೆ ಕೇಳೋರಿಗೆಲ್ಲ ನೀವೆಲ್ಲ ನೆಗ್ಲೆಕ್ಟ್ ಮಾಡ್ತೀರಾ, ಕಲ್ಯಾಣ ಕರ್ನಾಟಕದ ಬಗ್ಗೆ ನೀವೆಲ್ಲ ಏನು ಸಹಾಯ ಮಾಡಲ್ಲ ನೀವು ಅಂತ ಹೇಳ್ತಾ ಇದ್ರು. ಹೋದ್ ಸತಿ 2-3 ಸತಿ ನಮ್ಮ ಮಾಧ್ಯಮದವರಿಗೆ ನಾನು ದಯವಿಟ್ಟು ಮನವಿ ಮಾಡಿದೆ, ಬೇಜಾರು ಮಾಡ್ಕೋಬೇಡಿ, ಸಸಿ ಇವತ್ತು ಹಾಕಿ ಫಲ ಇವತ್ತೇ ಬೇಕು ಅಂದ್ರೆ ಕಷ್ಟ ಆಗುತ್ತೆ, ವಿಶ್ವಾಸ ಇಟ್ಕೊಳ್ಳಿ ಅಂತ. ಇವತ್ತು ಆ ಕಡೆ ಭಾಗದ ಮಕ್ಕಳು ಮತ್ತೆ ಟೀಚರ್ಸ್ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. DCCO ಅವ್ರಿಗೂ ಕೂಡ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ DCCO ಅವರಿಗೆ, ನಮ್ಮ ಇಲಾಖೆಯವರಿಗೆ ಎಲ್ಲರಿಗೂ ಕೂಡ, ನಮ್ಮ ACS ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಂದ ಹಿಡಿದು ನಮ್ಮ PU ಡೈರೆಕ್ಟರ್ ಇದ್ದಾರೆ, ನಮ್ಮ ಕಮಿಷನರ್ ಇದ್ದಾರೆ, ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಬಿಕಾಸ್ ಎಲ್ಲರೂ ಕೂಡ ಫೀಲ್ಡ್ ಅಲ್ಲಿ, ನಾವು ನಮ್ಮ ಆಫೀಸಲ್ಲಿ ಇರಲಿಲ್ಲ, ನಾವೆಲ್ಲ ಕೂಡ ಫೀಲ್ಡ್ ಅಲ್ಲಿ. ಇದು ಬಹಳ ಮುಖ್ಯ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೋದ್ ಸತಿ 61% ಪಾಸ್ ಆಗಿತ್ತು. ಈ ಸತಿ 79% ಈ ಸತಿ ವಿತ್ ಇನ್ಕ್ರೀಸ್ ಆಫ್ 18%. ನೋಡಿ, 18% ದೇ ಹ್ಯಾವ್ ಶೋನ್ ಇಂಪ್ರೂವ್ಮೆಂಟ್ ಆಫ್ ಕಲ್ಯಾಣ ಕರ್ನಾಟಕ ಭಾಗ. ಅದೇ ನಾನ್ ಕಲ್ಯಾಣ ಕರ್ನಾಟಕ ಭಾಗ ಆಬ್ವಿಯಸ್ಲಿ ಉಡುಪಿ ಈ ಕಡೆ ಎಲ್ಲ ನೀವೆಲ್ಲರೂ ಕೂಡ ಆಲ್ರೆಡಿ ದೇ ಆರ್ ಆನ್ ದ ಹೈಯರ್ ಲೆವೆಲ್. ಮೈಸೂರಲ್ಲಿ ಚೆನ್ನಾಗಿದೆ, ಬೇರೆ ಬೇರೆ ಕಡೆಗೆಲ್ಲ ಇದೆ. ದೇ ಹ್ಯಾವ್ ಇನ್ಕ್ರೀಸ್ ಟು 87.99, ಅಂದ್ರೆ 88% ಉಳ್ಕಿ ಕರ್ನಾಟಕ ಭಾಗ ಅಚೀವ್ ಮಾಡಿದ್ದಾರೆ. ಇನ್ಕ್ರೀಸ್ ಆಫ್ 11%. ಅಂದ್ರೆ ಹೋದ್ ಸತಿ 76% ಅಲ್ಲಿದ್ರು, ಈ ಸತಿ 88% ಇದ್ದಾರೆ. ಟೋಟಲ್ ಓವರ್ ಆಲ್ ಅದೇ 86.48% ಇದ್ದಾರೆ. ಅದರೊಳಗೆ ಈಗ ನೋಡಿ, ಇದು ಇನ್ನೊಂದು ಬಹಳ ಮುಖ್ಯವಾಗಿ, ಯಾಕೆಂದ್ರೆ ಇದನ್ನೆಲ್ಲ ಯಾಕೆ ತಗೊಂಡಿದ್ದೀವಿ ಅಂದ್ರೆ ನಾಳೆಯಿಂದನೇ ಸ್ಟಾರ್ಟ್ ನಮ್ಮ ಕೆಲಸ. ಈಗ ಸೆಕೆಂಡ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಯಾವಾಗಂತ ನಾನು ಅದನ್ನು ಹೇಳ್ತೀನಿ. ಈಗಾಗಲೇ ನಾಳೆಯಿಂದ ಪ್ರೋಗ್ರಾಮ್ ಹಾಕೊಂಡ್ಬಿಟ್ಟಿದ್ದಾರೆ, ಆಫೀಸರ್ಸ್ ಮುಂಚೆನೆ ಹೇಳ್ಬಿಟ್ಟಿದ್ವಿ. ನೋಡಿ, ಒಂದು ಎಕ್ಸಾಮ್ ಅಲ್ಲಿ ಓಕೆ, ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದವರು ಈ ಸತಿ 44,000 ಮಕ್ಕಳು, ಹೋದ್ ಸತಿ 56,000 ಮಕ್ಕಳು ಫೇಲ್ ಆಗಿದ್ದರು. ಈ ಸತಿ ಬರೀ 44,000 ಮಕ್ಕಳು. 2 ಸಬ್ಜೆಕ್ಟ್ ಅಲ್ಲಿ ಹೋದ್ ಸತಿ 35,000 ಮಕ್ಕಳು ಫೇಲ್ ಆಗಿದ್ರು. ಎಷ್ಟು? 35,000 ಮಕ್ಕಳು 2 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ರು. ಈ ಸತಿ ಬರೀ 18,000 ಮಕ್ಕಳು ಮಾತ್ರ 2 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿರೋದು. 3 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿರೋದು, 3 ಸಬ್ಜೆಕ್ಟ್ ಅಲ್ಲಿ 26,000 ಹೋದ ಸತಿ, ಈ ಸತಿ ಬರೀ 10,000. 4 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದು ಹೋದ ಸತಿ 21,000, ಈ ಸತಿ ಬರೀ 6,000. 5 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದವರು ಹೋದ ಸತಿ 15,000, ಈ ಸತಿ ಫೇಲ್ ಆಗಿದ್ದು ಬರೀ 3,400. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫೇಲ್ ಆದವರು ಹೋದ ಸತಿ 30,923.
ಅಂದ್ರೆ ಹೆಚ್ಚು ಕಮ್ಮಿ 31,000 ಮಕ್ಕಳು ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗ್ಬಿಟ್ಟಿದ್ರು, ಏನು ಉಪಯೋಗನೇ ಇರಲಿಲ್ಲ ಅಂತ ಎಲ್ಲ ತುಂಬಾ ಟೀಕಾ ಟಿಪ್ಪಣಿ ಮಾಡಿದ್ರು. ಈ ಸತಿ 1,772 1,700 ಅಂದ್ರೆ 1,700. ಸೊ ದೇರ್ ಇಸ್ ಅ ಬಿಗ್ ಡಿಫರೆನ್ಸ್. ಹೌ ವಿ ಹ್ಯಾವ್ ಇಂಪ್ರೂವ್ಡ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಅದು ಫುಲ್ ಚಾರ್ಟ್ ಬೇಕಾದ್ರೆ ಇದೊಂದು ಚಾರ್ಟ್ ಇದೆ, ಅದರೊಳಗೇನೆ ಇದೆ. ಇಲ್ಲಿ ನೋಡಿ ಈ ತರ ಕಾಣಿಸುತ್ತೆ ಅದು, ಓಕೆನಾ? ಸಿಂಗಲ್ ಶೀಟ್ ಕಾಣಿಸುತ್ತೆ. ಸೊ ಅದು ಇದೆ, ಕಲ್ಯಾಣ ಕರ್ನಾಟಕದ್ದು ಇದೆ. ಅದಿಲ್ಲ ಅಂದ್ರೆ ಆಮೇಲೆ ನಾವು ವಾಟ್ಸ್ಆಪ್ ಅಲ್ಲೂ ಕೂಡ ನಿಮಗೆ ಹಾಕ್ತೀವಿ. ಸೊ ದಟ್ ನೀವು ಇದನ್ನ ಮತ್ತೆ ಸ್ಕ್ಯಾನ್ ಮಾಡೋ ಬದಲು ವಾಟ್ಸ್ಆಪಿಗೆ ಎಲ್ಲ ಕಳಿಸಿ. ಶಮಂತ್, ಶಶಿಪ್ರಸಾದ್ ಅವ್ರು ಏನು ಕೊಡ್ತಾರೆ ಅದನ್ನೆಲ್ಲದೂ ಕೂಡ ವಾಟ್ಸ್ಆಪಿಗೆ ಹಾಕ್ತಾರೆ. ಓಕೆ, ಅಲ್ಲ ಒಂದ್ ನಿಮಿಷ ಮಾಡ್ತಾ ಆಮೇಲೆ ರಿಲೀಸ್ ಮಾಡ್ಕೊಡ್ತಾವ. ಅದಾದ್ಮೇಲೆ ನೆಕ್ಸ್ಟ್ ಇಂಪ್ರೂವ್ಮೆಂಟ್ಗೆ ಫಾಸ್ಟ್ ಆಗಿ ಹೋಗ್ಬಿಡ್ತೀನಿ ನಾನು. ಇಲ್ಲ ಇನ್ನೊಂದಿದೆ. ಓಕೆ, ಒಂದು ಫೋಟೋ ಎಲ್ಲ ಕ್ರೆಡಿಟ್ ನಮ್ಮ ಮಕ್ಕಳಿಗೆ ಹೋಗುತ್ತಪ್ಪ. ಎಲ್ಲ ಕೊಡು. ಓಕೆ, ಸ್ವಲ್ಪ ಕಂಟಿನ್ಯೂ ಮಾಡ್ಬಿಡೋಣ ಪ್ಲೀಸ್. ಆಯ್ತು, ಇನ್ನೊಂದು 10 ನಿಮಿಷಕ್ಕೆ ಎಲ್ಲ ಮುಗ್ದೋಗುತ್ತೆ. ಆಮೇಲೆ ಐ ಟೇಕ್ ಕ್ವೆಶನ್ಸ್. ಆಮೇಲೆ ಈ ಸತಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಆಕ್ಷನ್ ಟೇಕನ್ ಬೈ ಅದು ಕೂಡ ನಿಮ್ಮ ಹತ್ರ ಇದೆ, ಬಟ್ ಫಾಸ್ಟ್ ಆಗಿ ಹೋಗ್ತೀನಿ ನೋಡಿ. ಕಂಪ್ಲೀಷನ್ ಆಫ್ ಸಿಲೆಬಸ್ ನಾವು ಹೇಳ್ತಾ ಇದ್ವಿ ಲಾಸ್ಟ್ ವರ್ಗು ಕೂಡ. ಈವನ್ ನಮಗೆ ಸೆನ್ಸಸ್ ಇರಲಿ ಇಲ್ಲದೆ ಅದೆಲ್ಲ ಗೊತ್ತಿಲ್ಲ. ಹಾರ್ಡ್ ಆಗಿ ನಾವು ತಗೊಂಡು ನೀವು ಸಿಲೆಬಸ್ ನ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಡಿಸೆಂಬರ್ ಒಳಗೆ. ಅದಾದ್ಮೇಲೆ ರಿವಿಷನ್ ಮತ್ತು ಪ್ರಿಪರೇಟರಿ ಬಹಳ ಇಂಪಾರ್ಟೆಂಟ್, ಮಕ್ಕಳಿಗೆ ಸಹಾಯ ಆಗೋದಲ್ಲಿ. ಅದನ್ನು ಕೂಡ ಯಾವಾಗ ಡಿಸೆಂಬರ್ ಅಲ್ಲಿ ಇದು ಮುಗಿತ್ತು, ಆನ್ ಟೈಮ್ ಅಲ್ಲಿ ಎಲ್ಲರೂ ಮಾಡಿದ್ದಾರೆ, ಮುಗಿಸ್ಕೊಟ್ಟಿದ್ದಾರೆ. ಆಮೇಲೆ ಬಹಳ ಮುಖ್ಯವಾಗಿ ದೇವಸ್ಥಾನದಲ್ಲಿ ದೇವರಿದ್ರೇನು ಪೂಜಾರಿ ಇಲ್ಲ ಅಂದ್ರೆ ದೇವರಿಗೆ ಡಿಮ್ಯಾಂಡೇ ಇಲ್ಲ, ಕರೆಕ್ಟಾ? ಹಂಗೆ ಟೀಚರ್ಸ್, ಸ್ಕೂಲ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಶೌಚಾಲಯ ಇರ್ಬೋದು, ಎಲ್ಲ ಇರ್ಬೋದು, ಟೀಚರೇ ಇಲ್ಲ ಅಂದ್ರೆ ಉಪಯೋಗನೇ ಇಲ್ಲ. ಅದಕ್ಕೆ ಫಸ್ಟ್ ಈ ಸತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ ಒಂದ್ಸತಿ, ದಯವಿಟ್ಟು ಸರ್ ಕೈ ಮುಗಿತೀನಿ, ಟೀಚರ್ ಕೊಡಿ ಸರ್. ಎಸ್, ಶೌಚಾಲಯ ಇಲ್ಲ, ಬಿಲ್ಡಿಂಗ್ ಸೋರ್ತಾ ಇದೆ, ಬಿಲ್ಡಿಂಗ್ ಕಟ್ಟಬೇಕು, ಎಕ್ಸ್ಟ್ರಾ ರೂಮ್ ಬೇಕು, ಬೌಂಡ್ರಿ ಇಲ್ಲ, ನಾನು ಒಪ್ಕೊಳ್ತೀನಿ. ಅದು ನಾನಲ್ಲ, ಅದು ಪಾರಂಪರಿಕವಾಗಿ ಬಂದಿದೆ. ಅಟ್ಲೀಸ್ಟ್ ನಮಗೆ ಹೌಸ್ಫುಲ್ ಆಗಿ, ಪೀಸ್ಫುಲ್ ಆಗಿ ನೀವು ಗೆಸ್ಟ್ ಟೀಚರ್ಸ್ ಕೊಡಿ. ದೇ ಆಲ್ ಆರ್ ಕ್ವಾಲಿಫೈಡ್ ಅಂಡ್ ದೇ ವೇರ್ ಟ್ರೈನ್ಡ್. ಅದ್ರ ಬಗ್ಗೆ ನಾವು ಹೇಳ್ತೀನಿ. ಗೆಸ್ಟ್ ಟೀಚರ್ಸ್ ಕೊಟ್ಟಿರೋದ್ರಿಂದನೇ ಮೇನ್ ಆಗಿ ನಮಗೆ ಇಂಪ್ರೂವ್ ಆಗಿದೆ, ಬಹಳ ಮೇನ್ ಆಗಿ. ಸೊ ಫುಲ್ ಯಾವಾಗ ಶಾಲೆ ಸ್ಟಾರ್ಟ್ ಆಯಿತು ಅವಾಗಲೇ ಗೆಸ್ಟ್ ಟೀಚರ್ಸ್ ಇದ್ರು. ನೀವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ತೀರಾ, ಪೂಜಾರಿ ಇಲ್ಲ ಅಂದ್ರೆ ವಾಪಸ್ ಬರ್ತೀರಾ, ಹೌದು, ಅಲ್ಲೇ ಹೊರಗೆ ಮಾಡಿ. ಸೊ ದಟ್ಸ್ ದ ವೇ ದಿಸ್ ಇಸ್ ಪ್ರಾಕ್ಟಿಕಲ್. ನಾವು ಥಿಂಕ್ ಮಾಡಬೇಕಾಗುತ್ತೆ. ಸೊ ಟೀಚರ್ಸ್ ಇಲ್ಲ ಅಂದ್ರೆ ಮಕ್ಕಳಿಗೆ ಪಾಠನೇ ಹೇಳ್ಕೊಡೋರು ಇರೋದಿಲ್ಲ, ಅದಕ್ಕೆ ಗೆಸ್ಟ್ ಟೀಚರ್ಸು. ಆಮೇಲೆ ಬಹಳ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಾವು ಸಬ್ಜೆಕ್ಟ್ ವೈಸು ಬ್ಲೂ ಪ್ರಿಂಟ್ ಕ್ವೆಶ್ಚನ್ ಪೇಪರ್ ಮಾಡಿದ್ವಿ ನಾವು ಹೋದ್ಸತಿ. ಮುಂಚೆ ಎಲ್ಲ ಇಲ್ಲ. ಈಗ ಮುಂಚೆ ಏನಾಗೋದು, ವೆರಿ ಬಿಗ್ ಕ್ಲಾರಿಟಿ ಆಫ್ ಕ್ವೆಶ್ಚನ್ ಪೇಪರ್ ಇದು ಆ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಈ ಸತಿ ಕೊಟ್ವಿ. ಸೊ ದೇ ವಿಲ್ ನೋ ಡಿಫ್ರೆಂಟ್ ಗ್ರೇಡ್ ಆಲ್ಸೋ. ಡಿಫ್ರೆಂಟ್ ಗ್ರೇಡ್ ಅಲ್ಲಿ ಅಂದ್ರೆ ಕ್ವೆಶ್ಚನ್ ಪೇಪರ್ ಬ್ಯಾಂಕ್ ಮಾಡಿಬಿಟ್ವಿ. ಟಫೆಸ್ಟ್, ಈಸಿ, ಮಿಡಲ್ ಲೆವೆಲ್ ಎಲ್ಲ ತರನು ಕೂಡ, ಕರೆಕ್ಟ್ ಅಲ್ಲೇ? ಅದೇ ತರ ನಾವು ಮಾಡಿರೋದು. ಅದಕ್ಕೆ ನಿಮ್ಮ ಹತ್ರ ಡೀಟೇಲ್ಸ್ ಎಲ್ಲ ಇದೆ. ಆಮೇಲೆ ಅದನ್ನೆಲ್ಲದೂ ಕೂಡ ಮಾನಿಟರ್, ಟೀಚರ್ಸ್ ಟ್ರೈನಿಂಗ್ ಅದನ್ನು ಕೂಡ ಹೇಳ್ತೀನಿ. ಈ ಕ್ವಶನ್ ಪೇಪರ್ ಆಮೇಲೆ ಸೆಂಟ್ರಲೈಸ್, ಮುಂಚೆ ಎಲ್ಲ ಏನ್ ಮಾಡೋರು, ಅವ್ರಿಗೆ ಹೆಂಗ್ ಬೇಕಂಗೆ ಕ್ವಶನ್ ಪೇಪರ್ ಮಾಡ್ಕೊಳ್ಳೋರು ಡಿಸ್ಟ್ರಿಕ್ಟ್ ಲೆವೆಲ್. ಈ ಸತಿ ನಿಮಗೆ ಗೊತ್ತಿದೆ, ಆಲ್ ದ ಪ್ರಿಪರೇಟರಿ ಕ್ವಶನ್ ಪೇಪರ್ ಕೇಮ್ ಫ್ರಮ್ ಹೆಡ್ ಆಫೀಸ್, ಸೊ ವಿಚ್ ಇಸ್ ರಿಲೇಟೆಡ್ ಟು ಮೇನ್ ಕ್ವಶನ್. ಅಲ್ಲೇನ್ ಮಾಡ್ತಾರ, ಲೋಕಲ್ ಆಗಿ ಹೆಂಗ್ ಬೇಕಂಗೆ ಮಾಡ್ಕೊಂಡ್ಬಿಡ್ತಿದ್ರು ಕ್ವಶನ್ ಪೇಪರ್. ಪಾಪ ನಾವು ಕೊಡೋ ಕ್ವಶನ್ ಪೇಪರ್ಗೆ ಅದಕ್ಕೆ ಆ ಫ್ಲೋ ಇಲ್ಲ ಅಂದ್ರೆ ಸಿಕ್ಕಾಕೊಂಡ್ಬಿಡೋರು ಮಕ್ಕಳು. ಅದಕ್ಕೆ ನಾವು ಈ ಸತಿ ಏನ್ ಮಾಡಿದ್ವಿ, ನಾವೇ ಹೇಳಿದ್ವಿ, ನಾವೇ ಕ್ವಶನ್ ಪೇಪರ್ ಕಳಿಸ್ತೀವಿ, ಅದನ್ನೇ ಮಾಡಬೇಕು ಅಂತೇಳಿ ಅದನ್ನೇ ಓದ್ಬಿಟ್ಟು ಅದನ್ನ. ಆಮೇಲೆ ಲೋಡ್ಸ್ ಆಫ್ ಕ್ವಶನ್ ಪೇಪರ್ ತುಂಬಾ. ಈಗ ನಾನು ನಾಳೆ ಎಕ್ಸಾಮ್ ಕಟ್ಟಬೇಕು ಅಂದ್ರೆ ಆ ವೆಬ್ಸೈಟಿಗೆ ಹೋದ್ರೆ ಡೌನ್ಲೋಡ್ ಮಾಡೋದು, ನಾನು ಕುತ್ಕೊಂಡು ಅದ್ರ ಬಗ್ಗೆ ಓದೋದು. ಅದನ್ನ ಒಂದು 10 ಮಾಡಿಬಿಟ್ರೆ ನಿಮಗೆ ಆರಾಮಾಗಿ 30-40% ಬಂದ್ಬಿಡುತ್ತೆ. ಆ ತರ ಸಿಸ್ಟಮ್ ಅಲ್ಲಿ ಅವರು ಪ್ರಿಪೇರ್ ಮಾಡಿದ್ರು. ಬಿಕಾಸ್ ನಾವು ಹೇಳ್ಕೊಡ್ತಕ್ಕಂಥ ರೀತಿ ನೀತಿ ಎಲ್ಲ ಕೂಡ ಅದನ್ನ ಪರ್ಸನಲ್ ಆಗಿ, ಎಸ್ಪೆಷಲಿ ಡಯಟ್ ಅವರಿಗೆಲ್ಲ ಏನೇನು ಅವರು 2 days ಟ್ರೈನಿಂಗು, ಅವ್ರಿಗೆ ಯಾವ ರೀತಿ ಮಾಡಬೇಕು. ಆಮೇಲೆ ನಾನೇ ಬಂದಿದ್ದೆ ಅನ್ಸುತ್ತಲ್ಲ, ಬೆಳಗಾಮಲ್ಲಿ ಆಗಿದೆ ಅದು, ನಾವು ಅಸೆಂಬ್ಲಿ ಆಗಿ ಅದು SSLCಗೆ ಅಫ್ಕೋರ್ಸ್ ಇನ್ನೊಂದು ದಿವಸ ನಾನು ತಗೊಳ್ತೀನಿ. ಸ್ಪೆಷಲೈಸ್ಡ್ ಆನ್ಲೈನ್ ಟ್ರೈನಿಂಗ್ ಇದು ಬಹಳ ಇಂಪಾರ್ಟೆಂಟ್ ಇದೆ ತಾನೇ. ನೀವು ಕ್ವೆಶ್ಚನ್ ಬ್ಯಾಂಕ್ ಇದು ಓಕೆ. ಸ್ಪೆಷಲೈಸ್ಡ್ ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಆನ್ಲೈನು ಗೆಸ್ಟ್ ಟೀಚರ್ಸಿಗೆ, ಪರ್ಮನೆಂಟ್ ಟೀಚರ್ಸಿಗೆ ನಮ್ಮ DDP ಅವರೇ ಆನ್ಲೈನ್ ರೇಡಿಯೋ ತರ, ಅಂದ್ರೆ ಆನ್ಲೈನ್ ಅಲ್ಲಿ ಆನ್ ಮಾಡಿಬಿಟ್ರೆ ಎಲ್ಲರಿಗೂ ಅಟ್ ಎ ಟೈಮ್ ನೀವು ಯಾವ ರೀತಿ ಹೇಳ್ಕೊಡ್ಬೇಕು ಮಕ್ಕಳಿಗೆ, ಏನೇನು ಕಂಪ್ಲೇಂಟ್ಸ್ ನಮಗೆ ಡಿಪಾರ್ಟ್ಮೆಂಟ್ ಇಂದ ಬಂದಿತ್ತು ಎಲ್ಲ ಕ್ರೋಢೀಕರಿಸಿ ಅವರು ಅದನ್ನ
ಎಲ್ಲ ಟೀಚರ್ಸ್ಗೂ ಹೇಳ್ಬಿಡು, ಆಲ್ ದ ಟೀಚರ್ಸ್, ಗೆಸ್ಟ್ ಟೀಚರ್ಸ್ ಅಂಡ್ ಪರ್ಮನೆಂಟ್ ಟೀಚರ್ಸ್ ಇಬ್ಬರಿಗೂ ಕೂಡ ಆ ಮಾಹಿತಿ ಕೊಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ರು. ಆಮೇಲೆ ಅದನ್ನೆಲ್ಲ ಪರ್ಸನಲ್ ಆಗಿ ನಮ್ಮ ಫಿಸಿಕಲ್ ಮೀಟಿಂಗ್ಸ್ ತಗೊಂಡು ಪರ್ಸನಲ್ ಆಗಿ ಹೋಗಿ ಅದನ್ನು ಮಾಡಿದ್ದಾರೆ. ಪ್ಲಸ್ ಆಡಿಯೋದಲ್ಲೂ ಕೂಡ ಯಾವ್ಯಾವಾಗ ಬೇಕು ಅವರಿಗೆ ಆಡಿಯೋದಲ್ಲಿ ಅಪ್ಡೇಟ್ ಮಾಡ್ತಕ್ಕಂಥದ್ದು ಕೂಡ ನಾವು ಮಾಡಿದ್ವಿ. ಲೀವ್ ಎನಿಥಿಂಗ್ ಕೆಪಾಸಿಟಿ ಬಿಲ್ಡಿಂಗ್ ಲೆಕ್ಚರ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ನಾ ಹೇಳಿದ್ದಲ್ಲ ಎಕ್ಸಾಮ್ಸ್ನೆಲ್ಲ, ಆ ಎಕ್ಸಾಮ್ ಅಲ್ಲಿ ಪಾಪ ಫೇಸ್ ಮಾಡೋದು ಮತ್ತೆ ನಾವು ಎಕ್ಸಾಮಿನೇಷನ್ ಕೊಡೋದಕ್ಕೆ ಅಜಗಜಾಂತರ ಆಯಿತು. ನಾವು ವಿ ಫೌಂಡ್ ಔಟ್ ವೈ ದ ಪ್ರಾಬ್ಲಮ್. ಅದಕ್ಕೆ ನಾವೇ ಎಕ್ಸಾಮಿನೇಷನ್ ನ ಸ್ಯಾಂಪಲ್ ಕ್ವಶನ್ ಪೇಪರ್ಸ್, ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ ಏನಿದೆ ವಿ ಆಲ್ ಗಿವ್ ಇಟ್ ಫ್ರಮ್ ಸ್ಟೇಟ್ ಲೆವೆಲ್ ನಲ್ಲಿ. ಆಮೇಲೆ ಅಫ್ಕೋರ್ಸ್ 7,600 ಟೀಚರ್ಸ್, ಪರ್ಮನೆಂಟ್ ಟೀಚರ್ಸ್ ಮತ್ತು ಗೆಸ್ಟ್ ಟೀಚರ್ಸ್ ಆಫ್ 5,200 ನೇರವಾಗಿ ನಮ್ಮ PU ಡೈರೆಕ್ಟರ್ ಅವರೇ ಎಲ್ಲ ಅವರೇ ಏನು ನೇರವಾಗಿ ಟೀಚರ್ಸ್ಗೆಲ್ಲ ಟ್ರೈನಿಂಗ್ ಕೊಡೋದು, ಆಡಿಯೋದಲ್ಲಿ ಮಾತಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಯಾವ್ದಾದ್ರು ಮಗು ಫೇಲ್ ಆದರೆ ಫಸ್ಟ್ ತಪ್ಪಾಗೋದು ಪೇರೆಂಟ್ಸ್ ಇಂದ. ಐ ಆಲ್ವೇಸ್ ವಿ ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಆನ್ ದ ಪೇರೆಂಟ್ಸ್. ಸೆಕೆಂಡ್ ಇಸ್ ಟೀಚರ್ಸ್, ನೆಕ್ಸ್ಟ್ ಇಸ್ ಅಫ್ಕೋರ್ಸ್ ಇಲಾಖೆ, ನಮ್ಮಂತ ಮಿನಿಸ್ಟ್ರು, ನಮ್ಮಂತ ಸರ್ಕಾರ, ಈ ತರ ಎಲ್ಲ ಬರುತ್ತೆ. ಬಟ್ ಫಸ್ಟ್ ಯಾವಾಗಲೂ ಸರ್ ಆ ಲಿಂಕ್ ಬಿಟ್ವೀನ್ ಟೀಚರ್ ಅಂಡ್ ಸ್ಟೂಡೆಂಟ್ ಇರಲಿಲ್ಲ. ಸಾರಿ, ಪೇರೆಂಟ್ಸ್ ಆರ್ ನಾಟ್ ಇನ್ ಬಿಟ್ವೀನ್ ಟೀಚರ್ಸ್ ಅಂಡ್ ಇದು. ಸೊ ಮೆಗಾ PTM ಅಂತ ಹೇಳಿ ತಮಗೆಲ್ಲ ಗೊತ್ತಿದೆ, ನೆಹರು ಅವರ ಹುಟ್ಟಿದ ಹಬ್ಬದ ಅಂಗವಾಗಿ ನವೆಂಬರ್ 14th ನಾವೊಂದು ಮೆಗಾ PTM ಅಂತ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟ್ ಟೈಮ್ ಅವರ ನೇತೃತ್ವದಲ್ಲಿ ನಾವು ಮಾಡಿ ಮೆಗಾ PTM ಮಾಡಿ ಎವ್ರಿ 2 months 3 months ಇವತ್ತು ಕೂಡ ನಾವು ಅದನ್ನ ಕಂಟಿನ್ಯೂ ಮಾಡಿದ್ವಿ. ಮುಂದಿನ ವರ್ಷದಲ್ಲೂ ಕೂಡ ಸ್ಕೂಲ್ ಎಜುಕೇಶನ್ ಅಲ್ಲೂ ಮಾಡ್ತೀವಿ, PUC ಅಲ್ಲೂ ಮಾಡ್ತೀವಿ. ಅವಾಗ ಒಂದು ಗೌರವ ಬರುತ್ತೆ, ಇನ್ಫಾರ್ಮೇಶನ್ ಇರುತ್ತೆ, ಪೇರೆಂಟ್ಸ್ಗೂ ಗೊತ್ತಾಗಬೇಕು. ನಮ್ಮ ಮಕ್ಕಳು ಪಾಪ ಏನಾಗುತ್ತೆ ಹಳ್ಳಿ ಕಡೆಗೆ, ನಮ್ಮ ಮಕ್ಕಳು ಶಾಲೆಗೆ ಹೋಗ್ಬಿಟ್ರೆ IAS ಆಫೀಸರ್ ಆಗ್ಬಿಡ್ತಾರೆ, ಡಾಕ್ಟರ್ ಆಗ್ಬಿಡ್ತಾರೆ ಅನ್ನೋದು ಭಾವನೆ ಮೇಲೆ ಕಳಿಸ್ತಾರೆ. ಬಟ್ ದಟ್ ಇಸ್ ರಾಂಗ್. ಪೇರೆಂಟ್ಸಿಗೆ ಗೊತ್ತಾಗಬೇಕು, ಅದು ಮಕ್ಕಳು ನೀವು ಈ ತರ ಓದಬೇಕಂದ್ರೆ ಅದರ ಹಂತಕ್ಕೆ ತಗೊಂಡು ಹೋಗ್ಬೇಕಾಗುತ್ತೆ. ಅದನ್ನು ಕೂಡ ಆಮೇಲೆ ಬಹಳ ಮುಖ್ಯವಾಗಿ ಇದನ್ನ ನಾನು ಈಗ ತಾನೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡೋದು, ಅದಕ್ಕೆ ಒಂದು 3 ನಿಮಿಷ ಲೇಟು ಆಯಿತು. ಯಾಕೆ ಅಂತ ಹೇಳಿದ್ರೆ ಅವರು ಔಟ್ಸೈಡ್ ಹೋಗಿದ್ರು, ಈಗ ಪರ್ಮಿಷನ್ ಕೊಟ್ಟರು. ಏನು ಅಂತ ಹೇಳಿದ್ರೆ, ಬಿಕಾಸ್ ಆಫ್ ವಿ ಆಲ್ರೆಡಿ ಅಟೈನ್ 86.4 ಸಮಥಿಂಗ್ ಇರೋದ್ರಿಂದ. ಆಮೇಲೆ ಹೋದ್ ಸತಿ ಥರ್ಡ್ ಎಕ್ಸಾಮ್ ಅಲ್ಲಿ, ಸೆಕೆಂಡ್ ಎಕ್ಸಾಮ್ ಅಲ್ಲಿ 8% ಇಂಪ್ರೂವ್ಮೆಂಟ್ ಆಯಿತು. ಇದು ಬಹಳ ಇಂಪಾರ್ಟೆಂಟ್. ಫಸ್ಟ್ ಎಕ್ಸಾಮ್ ಅಲ್ಲಿ 73%, ಸೆಕೆಂಡ್ ಎಕ್ಸಾಮ್ ಅಲ್ಲಿ 8% ಇಂಪ್ರೂವ್ ಆಯಿತು ಹೋದ್ ಸತಿ ಇದು. ಓಕೆ, ಥರ್ಡ್ ಎಕ್ಸಾಮ್ ಅಲ್ಲಿ ಹೋದ್ಸತಿ 1.8. ಸೊ ಅದಕ್ಕೆ ಈ ವರ್ಷ ಸಿನ್ಸ್ ವಿ ಹ್ಯಾವ್ ಡನ್ ವೆರಿ ಗುಡ್, ವಿ ಡೋಂಟ್ ಟು ಗಿವ್ ಪ್ರೆಷರ್ ಫಾರ್ ಚಿಲ್ಡ್ರನ್ಸ್, ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಹ್ಯಾವ್ ಥರ್ಡ್ ಎಕ್ಸಾಮ್ ಫಾರ್ ದಿಸ್ ಇಯರ್. ಈ ಸತಿ 3ನೇ ಎಕ್ಸಾಮ್ ಇರೋದಿಲ್ಲ. ಅದ್ರ ಬದಲು ಥರ್ಡ್ ಎಕ್ಸಾಮ್ ತೆಗೆದಿರೋದ್ರಿಂದ ಅವರಿಗೆ ಏನು 25ಕ್ಕೆ ನಮ್ದು ಎಕ್ಸಾಮ್ ಇತ್ತು, ಈ ಸೆಕೆಂಡ್ ಎಕ್ಸಾಮ್ ಸ್ಟಾರ್ಟ್ ಆಗಬೇಕಾಗಿತ್ತು, ಅದನ್ನ 5 ದಿವಸ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಅವರಿಗೆಲ್ಲ. ಯಾಕಂದ್ರೆ ನಾವು ಏನೇ ಮಾಡಿದ್ರು ಅಚೀವ್ಮೆಂಟ್, ನಾವು ವಿ ಆರ್ ನೋಡೋಣ, ಮೋಸ್ಟ್ಲಿ 10% ಇಂಪ್ರೂವ್ ಮಾಡಿ ಫುಲ್ 100 ಬರಲಿ ಅಂತ ಆಸೆ ನಮಗೆ. ಬಟ್ ಒಳ್ಳೆ ರೀತಿಯಲ್ಲಿ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಈ ಸತಿ ಮಕ್ಕಳು. ಸೊ ಥರ್ಡ್ ಎಕ್ಸಾಮ್ ಈ ಸತಿ ಇರೋದಿಲ್ಲ. ಏನು ನೀವು ಬಂದ್ಬಿಟ್ಟಿದ್ರಾ? ಇಲ್ಲ, ಅವಾಗ ನೋಡಿ ಏನು ಇಲ್ವೇ ಇಲ್ಲ ಅಂದ್ರೆ ಅಲ್ಲ, ಅನೌನ್ಸ್ ಮಾಡ್ತಾ ಇದ್ದೀನಲ್ಲ. ಬಿಕಾಸ್ ನಾನು ಇಲ್ಲ ಯಾಕೆ ಇವಾಗ ಅನೌನ್ಸ್ ಮಾಡ್ತಾ ಅಲ್ಲ, ಮಾಡ್ತೀವಿ. ಏನಾದ್ರು ಚೇಂಜ್ ಇದ್ರೆ ಮುಂಚೆನೆ ಹೇಳ್ತೀವಿ. ಅದಕ್ಕೆ ನಾವು ಫಸ್ಟ್ ನೀವು ಈಗ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಸೆಕೆಂಡ್ ಎಕ್ಸಾಮ್ ಮಾತ್ರ ಅನೌನ್ಸ್ ಮಾಡ್ತೀವಿ. ವಿ ನೆವರ್ ಅನೌನ್ಸ್ ಥರ್ಡ್. ಯಾಕೆ ನಾವು ಮಾಡಿದ್ದಂತೆ ಥರ್ಡ್ ಎಕ್ಸಾಮ್ ಮಿಸ್ಟೇಕ್ ನಮ್ದು ಕೂಡ ಆಯಿತು, ಮೆಜಾರಿಟಿ ನಮ್ದಿತ್ತು. ವಿ ಹ್ಯಾವ್ ಕರೆಕ್ಟ್ 86% ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀವಿ. ಇಷ್ಟೊಂದು 13.4%. ಆಮೇಲೆ ಮಕ್ಕಳಿಗೆ ಒತ್ತಡ ಇರಬಾರ್ದು, ಬಟ್ ಅನಿವಾರ್ಯವಾಗಿ ನಮ್ಮ ತಪ್ಪುಗಳಿಂದಲೂ ಕೂಡ ನಾನು ಒಪ್ಕೊಳ್ತೀನಿ, ನಾನು ಇಲ್ಲ ಅಂತ. ಬಟ್ ಕಷ್ಟಪಟ್ಟು ಈ ವರ್ಷನ ಫಸ್ಟ್ ಡೇ ಇಂದ ನಾವು ಏನೇನು ಕೆಲಸ ಮಾಡಬೇಕು, ಹಿಂದಿನ ಮಾಡದೇ ಇರತಕ್ಕಂಥ ಕೆಲಸನೂ ಕೂಡ ನಾವು ಅವ್ರಿಗೆ ಒತ್ತಡ ಹಾಕಿ ಮಕ್ಕಳನ್ನ ಈ ಲೆವೆಲ್ಗೆ ಬಂದಿದ್ದೀವಿ. ಅದಕ್ಕೆ 5 ದಿವಸ ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ. ಈ ಸತಿ 2ನೇ ಎಕ್ಸಾಮು ವಿಚ್ ವಿಲ್ ಸ್ಟಾರ್ಟ್ ಫ್ರಮ್ 30th. ನಾವು 25ನೇ ತಾರೀಕು ಶುರು ಮಾಡಬೇಕಂತ ಇದ್ವಿ. ಈ ಸತಿಗೆ 30ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ, 13ನೇ ತಾರೀಕಿಗೆ ಮುಗಿಯುತ್ತೆ. ಇದಕ್ಕೆ ಇನ್ನೊಂದು ರೀಸನ್ ಏನು ಅಂದ್ರೆ, 3ನೇ ಎಕ್ಸಾಮ್ ಕಲಿಯೋರು CETಗೆ ಚಾನ್ಸ್ ಸಿಗೋದಿಲ್ಲ. ಸೊ ನಾನು ಮಕ್ಕಳಿಗೆ ವಿಶ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ 5 ದಿವಸನೂ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಮುಂಚೆ ಫೇಲ್ ಆಗಿ ಸಪ್ಲಿಮೆಂಟ್ರಿ ಅಂತ ತಗೋತಾ ಇದ್ರು, ಈಗ ನಿಮ್ಗೆ ಅವಕಾಶ ಸಿಕ್ಕಿದೆ. ಆಗಲೇ ನೀವು ಸಾಕಷ್ಟು ಸಕ್ಸಸ್ ಆಗಿದ್ದೀರಿ. ಯಾಕೆಂದ್ರೆ ಮಕ್ಕಳು ಫೇಲ್ ಆಗಿರೋದು 1-2 ಸಬ್ಜೆಕ್ಟಲ್ಲೂ 3 ಸಬ್ಜೆಕ್ಟಲ್ಲೂ ಬಹಳ ಕಮ್ಮಿನೇ, ಅವರೆಲ್ಲ ಪಾಸ್ ಆಗಿಬಿಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ಆಮೇಲೆ 5 ದಿವಸ ಎಕ್ಸ್ಟ್ರಾನು ಕೊಟ್ಟಿರೋದ್ರಿಂದ ಅವ್ರಿಗೆ ಜಾಸ್ತಿ ಓದೋದಕ್ಕೂ ಅವಕಾಶ ಇರೋದ್ರಿಂದ ಈ ಸತಿಗೆ ನೀವು ಮುಗಿಸ್ಕೊಳ್ಳಿ. 30ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. CETಗೆ ಟಾರ್ಗೆಟ್ ಮಾಡಿದ್ದೀವಿ. ಸೊ ನಮ್ಮ ರಿಸಲ್ಟು CET ಒಳಗೆ ಬರಬೇಕು.
ಲಾಸ್ಟ್ ಟೈಮ್ ತುಂಬಾ ಜನರು ಬಂದು ಸರ್ ಅಟ್ಲೀಸ್ಟ್ CET ಒಳಗೆ ಬಂದಿದ್ರೆ ಚೆನ್ನಾಗಿರೋದು ಸರ್ ನಮ್ಮ ಭವಿಷ್ಯಕ್ಕೆ ಅಂತ. ಆಮೇಲೆ ತಗೊಂಡ್ಬಿಡ್ತಾನೆ ಪಾಪ, ಎಲ್ಲ ವ್ಯವಸ್ಥೆ ಇರುತ್ತೆ ಬಟ್ ಹೋಗೋಕ್ಕಾಗಲ್ಲ ಬಿಕಾಸ್ CET ಅಲ್ಲೆಲ್ಲ ಕ್ಲೋಸ್ ಆಗ್ಬಿಟ್ಟಿರುತ್ತೆ. ಈ ಸತಿ ವಿ ವಾಂಟ್ ಟು ಟ್ರೈ ಟು ಫಿನಿಶ್ ಎವ್ರಿಥಿಂಗ್. ನಮ್ದು ಅದೊಂದು ಅಚೀವ್ಮೆಂಟ್ ಇತ್ತು ಹೋದ ವರ್ಷ ನಾವು ಪ್ಲಾನ್ ಮಾಡಿದಾಗ. ಎಂತಾರು ಮಾಡಿ ನಾವು ಅಟ್ಲೀಸ್ಟ್ ಒಂದು ಸರ್ಟನ್ ಹೈ ಲೆವೆಲ್ ಬಂದರೆ ಥರ್ಡ್ ಎಕ್ಸಾಮ್ನ ಕಮ್ಮಿ ಮಾಡಿ ಇವ್ರಿಗೆ ಜಾಸ್ತಿ ಕೊಟ್ಟು CET ಒಳಗೆ ಬರೋದಕ್ಕೆ ಅಂತ. ಸೊ ಈ ಸತಿ ಥರ್ಡ್ ಎಕ್ಸಾಮ್ ಇರೋದಿಲ್ಲ. ಸೆಕೆಂಡ್ ಎಕ್ಸಾಮ್ ವಿಲ್ ಸ್ಟಾರ್ಟ್ ಫ್ರಮ್ 30th. ಅದಕ್ಕೆ ಇವಾಗಲೇ ಆನ್ಲೈನಲ್ಲೇ ಅವ್ರು ಎಲ್ಲ ಹಾಲ್ ಟಿಕೆಟಿಗೆ ಅದಕ್ಕೆಲ್ಲದಕ್ಕೂ ಕೂಡ ಮಾಡ್ತಾರೆ. ಪ್ಲಸ್ ಇಂಪ್ರೂವ್ಮೆಂಟ್ಗೂ ಮಾಡ್ಬೋದು. ಓಕೆ ಬೇಡ ಸಿ ಡೋಂಟ್ ಹಂಗಲ್ಲ. ಸಿ ಅಲ್ಲಲ್ಲ ಮಾಡಲಿಲ್ಲ ಅಂದ್ರೆ ಅಲ್ಲಿಗೆ ನಮ್ಗೆ ತಪ್ಪಾಗುತ್ತೆ. ಆ ತಪ್ಪಾಗಲ್ಲ ಅಂತ ನನಗೆ ವಿಶ್ವಾಸ ಇದೆ. ಮುಂದಿನ ನಾನು ಏನು ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾವತ್ತೂ ಕೂಡ ಇರಲಿಲ್ಲ. ನಾವು 2 ಎಕ್ಸಾಮ್ ಪಾಲಿಸಿ ಯಾಕೆ ಮಾಡಿದ್ವಿ ಅಂದ್ರೆ ಬಿಕಾಸ್ ವೆಬ್ಕಾಸ್ಟಿಂಗ್ ಮಾಡಿದ್ವಿ, ಮಕ್ಕಳು ಫೇಲ್ ಆಗ್ಬಿಟ್ರು, ಕಾಪಿ ಯಾರು ಹೊಡಿಸ್ತಾ ಇದ್ರು ಅಂತ ಗೊತ್ತು, ಅದನ್ನೆಲ್ಲ ಚರ್ಚೆ ಮಾಡಲ್ಲ. ಒಳ್ಳೆ ದಿವಸ ಮಕ್ಕಳು ಪ್ರೂವ್ ಮಾಡಿದ್ರೆ ಯಾಕೆ ಅದನ್ನೆಲ್ಲ ತುಂಬಬೇಕು? ಈಗೆಲ್ಲ ಹೋಗಿದ್ದಾರೆ ಅವರು. ಅದನ್ನ ಮುಂದಿನ ವರ್ಷ ಈ ವರ್ಷ ಥರ್ಡ್ ಎಕ್ಸಾಮ್ ಇರಲ್ಲ. ಮುಂದಿನ ವರ್ಷ ನಾನು ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗೋದಿಲ್ಲ. ಅದೆಲ್ಲದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಚರ್ಚೆ ಮಾಡ್ತೀನಿ. ಬೈ ಚಾನ್ಸ್ ಬೇಕು ಅಂದ್ರೆ ನೋಡ್ಬೇಕಾಗುತ್ತೆ ಅಷ್ಟೇ. ನಾನು ಅದನ್ನ ಹೆಚ್ಚು ಚರ್ಚೆ ನಾನು ಐ ಡೋಂಟ್ ಥಿಂಕ್ ಫ್ರಮ್ ನೌ ಆನ್ವರ್ಡ್ಸ್ ಮಕ್ಕಳು ಅದನ್ನ ಅಲೌ ಮಾಡೋದಿಲ್ಲ. ಆ ತರ ನಾವು ಎಜುಕೇಶನ್ ನಾನು ಈ ಸತಿ 2 ಎಕ್ಸಾಮ್ ಇರುತ್ತೆ. ಮುಂದಿನ ತೀರ್ಮಾನ ಯಾವುದಕ್ಕೂ ಕೂಡ ನನಗಿಲ್ಲ ಬಿಕಾಸ್ ನನಗೇನು ಗೊತ್ತಿಲ್ಲ. ಅದನ್ನ 2 ಎಕ್ಸಾಮ್ ಇರ್ತದೆ. ಒಂದ್ ನಿಮಿಷ, ಅದ್ರ ಜೊತೆಗೆ ಮುಂದಿನ ವರ್ಷದ ನಾನು ಈಗ ಹೇಳಕ್ಕಲ್ಲ. ತಪ್ಪು ನೀವು ಕೇಳೋದು ತಪ್ಪಾಗುತ್ತೆ. ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ ಅದನ್ನ ಬರೀರಿ. ನೀವು ಏನ್ ಮಾಡ್ತೀರಾ ಅದನ್ನ ತಗೊಳ್ತೀರಾ. ಮುಂದಿನ ವರ್ಷದಿಂದ ಆಸ್ ಆಫ್ ನಾವು ಇರಲ್ಲ ಈ ತರ ಪರ್ಸೆಂಟೇಜ್ ಇದ್ರೆ. ಮತ್ತೇನಾದ್ರು ಕಮ್ಮಿ ಆದ್ರೆ ನಾವು ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಮಾತಾಡ್ಬೇಕಾಗತ್ತೆ. ಆಮೇಲೆ ಮುಂಚೆನೆ ಹೇಳ್ತಾರೆ ಫಸ್ಟ್ ಸೆಕೆಂಡ್ ಎಕ್ಸಾಮ್ ಮಾತ್ರ ಯಾವತ್ತೂ ಕೂಡ ಇದ್ದೇ ಇರುತ್ತೆ. ಸೆಕೆಂಡ್ ಎಕ್ಸಾಮ್ ತೆಗೆದು ಒಂದ್ ನಿಮಿಷ ಅದಾದ್ಮೇಲೆ ನೆಕ್ಸ್ಟ್ ಇಯರ್ ಇಂದ ಏನೇನ್ ಪ್ಲಾನ್ ಅಂತ ಹೇಳಿ. ಒಂದ್ ನಿಮಿಷ ನೆಕ್ಸ್ಟ್ ಇಯರ್ ಇಂದ ನೀವು SSLC ಅಲ್ಲ, ಇದು ಬರೀ PUC ಮಾತ್ರ. ನೀವು ಕ್ವಶನ್ ಕೇಳಿದ್ರು ನಾನು SSLC ಮಾತಾಡಲ್ಲ. ಮಕ್ಕಳು ಎಕ್ಸಾಮ್ ಬರೀತಾ ಇದಾರೆ, ಬಿಟ್ಬಿಡಿ ಅವರು. ಓಕೆ, ಆಮೇಲೆ ಒಂದ್ ನಿಮಿಷ ಈಗ ಅಲ್ಲ ಅವ್ರು ಬೇರೆ ಇರ್ತವೆ. ನೀವು ಯಾಕೆ ಎಲ್ಲ ವ್ಯಾಲ್ಯೂಯೇಷನ್ ಎಲ್ಲ ಆಗ್ತದೆ, ಅವ್ರಿಗೆ ಯಾಕೆ ಭಯ ಪಡಿಸ್ತೀರಾ ನೀವು? 2ನೇ ತಾರೀಕೆ ಮುಗಿತು, ನಂಗೆ ಚೆನ್ನಾಗಿ ಗೊತ್ತಿದೆ. ಆ 2ನೇ ತಾರೀಕು ಯಾವ್ದು ಎಕ್ಸಾಮ್ ಅನ್ನೋದು ನಿಮಗೆ ಗೊತ್ತಿದೆ. 3ನೇ ತಾರೀಕು ಅಲ್ಲ, ಒಂದ್ ನಿಮಿಷ. ನೆಕ್ಸ್ಟ್ ಇಯರಿಗೆ ನಾವು ಏನೇನು ಪ್ಲಾನ್ ಮಾಡ್ತಾ ಇದೀವಿ ಅಂತ ಹೇಳಿ ಅದನ್ನು ಕೂಡ ನಾನು ನಿಮಗೆ ಆ ಕಾಪೀಸ್ನ ಕೊಟ್ಟಿದ್ದೀನಿ. ಅದರೊಳಗೂ ಕೂಡ ನನ್ನ ಮತ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ಇಷ್ಟು ನನ್ನ ಕಡೆಯಿಂದ. ಮತ್ತೇನಾದರೂ ಆಮೇಲೆ ನಾನು ಹೇಳಿದೆ 20 ವರ್ಷದ ರೆಕಾರ್ಡ್ ನನ್ನ ಹತ್ರ ಇದೆ, ಅದನ್ನು ಕೂಡ ನಿಮಗೆ ಅಟ್ಯಾಚ್ ಮಾಡಿದ್ದೀವಿ. ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಆದರೆ ನಾನು ಅನಿವಾರ್ಯವಾಗಿ ಹೇಳ್ಬೇಕಾಗ್ತದೆ, ನಮ್ಮ ಆಫೀಸರ್ಸ್ ಒಪ್ಪಲ್ಲ ಅದನ್ನ ಹೇಳೋದಕ್ಕೆ. 2023-24ಕ್ಕೆ 84 ಇದೆ ಅಂತ ಹೇಳಿ. ಅದಾದ್ಮೇಲೆ ನಾವು ವೆಬ್ಕಾಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ SSLC ಮಾಡಿಬಿಟ್ಟಿದ್ವಿ ಅವಾಗ. ಸೊ ವೆಬ್ಕಾಸ್ಟಿಂಗ್ ಸ್ಟಾರ್ಟ್ ಆಗಿದ್ದು 73 ಬಂತಲ್ಲ, ಅಲ್ಲಿಂದ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೀನಿ. ಆಫೀಸರ್ಸ್ ಹೇಳೋದು ಬೇಡ ಅಂತಾರೆ, ಬಟ್ ನಾನು ಬರ್ಕೊಂಡಿದ್ದೀನಿ, ನಾನು ಹೇಳಬೇಕಾಗುತ್ತೆ. ಸೊ 20 ವರ್ಷದ ರೆಕಾರ್ಡ್ ಇದೆ. ಸೊ ದ ಫಸ್ಟ್ ಟೈಮು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳು 86.48% ಇವತ್ತು ಪಾಸ್ ಆಗಿದ್ದಾರೆ ನಮ್ಮ ರಾಜ್ಯದಲ್ಲಿ ಅಂತ ಹೇಳೋದಕ್ಕೆ ಹೆಮ್ಮೆ. ನಾವು ಏನೇನು ಮಕ್ಕಳಿಗೆ ಎಜುಕೇಶನ್ ಹಿಂದಿಂದೆಲ್ಲ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಅದು ಅವಶ್ಯಕತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.